ರಂಗನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮವರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ವನಮಾಲಿ ಯಾವುದೀಗ ವಿಶ್ವಂಬಿಟ್ಟರ್ಭಟರ್ಕಾರೋ ಭೂತಭವ್ಯಭವತ್ಪ್ರಭು ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಓಂ ಸುಧನ್ವಾ ಖಂಡಪರಶುರ್ದಾರುಣೋ ದ್ರವಿಣಪ್ರದಃ ದಿವಸ್ಪೃಕ್ ಸರ್ವದೃಗ್ವ್ಯಾಸೋ ವಾಜಸ್. ಇನ್ನೂ ಇದೆಯಾ ಯಾವುದು? ಒಂದು ಭಗವಾನ್ ಭಗಹಾನಂದಿ ವನಮಾಲಿ ಹಲಾಯುಧಃ ಆದಿತ್ಯೋ ಜ್ಯೋತಿರಾದಿತ್ಯಃ ಸಹಿಷ್ಣುರ್ಗತಿ ಸತ್ತಮಃ. ಭಗವಾನ್ ಭಗಃ ನಂದಿ ಆನಂದಿ ಅಂತಲೂ ಬಿಡಿಸ್ಬೋದು. ನಂದಿ ಆನಂದಿ ವನಮಾಲಿ ಹಲಾಯುಧಃ ಆದಿತ್ಯೋ ಜ್ಯೋತಿರಾದಿತ್ಯಃ ಸಹಿಷ್ಣು ಗತಿ ಸತ್ತಮಃ. ಭಗವತೇ ನಮಃ. ಆಮೇಲೆ ಭಗಘ್ನೇ ನಮಃ. ಹಾ ಬಂದಿದೆ. ಹಾ ಬಂದಾಗ ಭಗಘ್ನೇ ನಮಃ. ನಂದಿನೇ ನಮಃ, ಆನಂದಿನೇ ನಮಃ, ವನಮಾಲಿನೇ ನಮಃ, ಹಲಾಯುಧಾಯ ನಮಃ, ಆದಿತ್ಯಾಯ ನಮಃ, ಜ್ಯೋತಿರಾದಿತ್ಯಾಯ ನಮಃ, ಸಹಿಷ್ಣವೇ ನಮಃ, ಗತಿ ಸತ್ತಮಾಯ ನಮಃ. ಭಗವತೇ ನಮಃ. ಭಗವಂತರಿಗೆ ನಮಸ್ಕಾರ ಅಂದರೆ ಅರ್ಥ ಹೇಳಿದ್ದಾರೆ. ಏನಿರಬೇಕು? ಭಗವಾನ್ ಭಗ ಧನ ಇದ್ದವನು ಧನವಾನ್, ಭಗ ಇರೋನು ಭಗವಾನ್. ಭಗ ಅಂದ್ರೇನು? ಆರು ಗುಣಗಳು ಪೂರ್ಣವಾಗಿದ್ದಾಗ ಅದನ್ನು ಭಗ ಅಂತ ಕರೀತಾರೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯಃ ಜ್ಞಾನ ವಿಜ್ಞಾನಯೋಶ್ಚೈವ ಜ್ಞಾನ ವೈರಾಗ್ಯಯೋಶ್ಚೈವ. ಇನ್ನೊಂದು ಪಾಠ ಅದೇ ಹೆಚ್ಚು. ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ. ಆರು ಗುಣಗಳು ಪೂರ್ತಿ ಇದ್ದರೆ ಕಲೆಕ್ಟಿವ್ಲಿ ಒಂದಿದ್ರೂ ಇಲ್ಲ. ಈ 6 ಸಬ್ಜೆಕ್ಟ್ಸ್ ಒಬ್ಬ ಕಾನ್ಸೆಪ್ಟ್ ಇದ್ದಾಗೆ ಆರು ಪೂರ್ಣವಾಗಿರೋದು ಅದನ್ನು ಭಗ ಅಂತ. ಅದು ಯಾರು ಹೊಂದಿರ್ತಾರೋ ಅವರು ಭಗವಾನ್. ಅಂದರೆ ಷಡ್ಗುಣ ಪರಿಪೂರ್ಣ, ಷಡ್ಗುಣ ಐಶ್ವರ್ಯ ಪರಿಪೂರ್ಣ ಅಂತ ತಾತ್ಪರ್ಯ. ಅದಕ್ಕೆ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ. ಇದು ಸುವಿಸ್ತೃತ ಷಡ್ಗುಣದ ಈ ಗುಣಗಳು. ಭಗಃ ಭಗವತೇ ನಮಃ. ಭಗಃ ಭಗ ಇನ್ನೊಂದು ಭಗ ಶಬ್ದಕ್ಕೆ ದೋಷ ಅಂತ ಅರ್ಥ. ಅದನ್ನು ನಾಶ ಮಾಡುವವನೇ. ಇದು ಇದೆ, ಅದಿಲ್ಲ. ಸಾಮಾನ್ಯ ಲೋಕದಲ್ಲಿ ಹೆಚ್ಚಾಗಿ ಭಗ ಶಬ್ದ ಬೇರೆ ಇದರ ಸುಮ್ಮನೆ ಕ್ಲಾಸಿಕಲ್ ತೊಗೊಂಡ್ರೆ ಬೇರೆ ಅರ್ಥಲ್ಲೇ ಹೆಚ್ಚು ರೂಢಿಯಲ್ಲಿರೋದು. ಇದನ್ನು ದರ್ಶನಗಳಲ್ಲಿ ಬಂದಾಗ ಭಗ ಶಬ್ದಕ್ಕೆ ಷಡ್ಗುಣಗಳು ಪರಿಪೂರ್ಣವಾಗಿರಬೇಕೆ ಅಂತ ಅರ್ಥ ಆಗ. ಭಗಃ ದೋಷವನ್ನು ಪರಿಹಾರ ಮಾಡ್ತಾರೆ. ನಂದಿ ನಂದ ಹೊಂದಿರೋ ನಂದಿ, ಆನಂದ ಹೊಂದ ಆನಂದಿ. ಅರ್ಥ ಒಂದೇ, ನಂದ ಆನಂದ. ಆನಂದೋ ನಂದನೋ ನಂದನ ಬಂತಲ್ಲ ಹಾಗೆ. ವನಮಾಲಿ ಸದಾಕಾಲ ಆನಂದದಿಂದ ಕೂಡಿರುವವನು. ವನಮಾಲಿ ವನಮಾಲೆ ಹಾಕ್ಕೊಂಡವನು. ಮಧ್ಯೆ ಮತ್ತೆ ಅರ್ಥ ಹೇಳಿದೆ ಅದಕ್ಕೆ. ವನಮಾಲಿ ಅಂದ್ರೇನು? ಆಪಾದಲಂಬಿನಿ ಮಾಲ. ಕತ್ತಿನಿಂದ ಪಾದವರೆಗೂ ಬರಬೇಕು. ಆ ಮಾಲೆ ಹಾಕ್ಕೊಳ್ಳೋದು ಯಾರಿಗೆ ಅಧಿಕಾರ ಇರೋದು? ದೇವರಿಗೆ ಮಾತ್ರ. ಇನ್ಯಾರೋ ಮಾಲೆ ಹಾಕ್ಕೊಳ್ಳೋದು ಸಿನಿಮಾ ಆ್ಯಕ್ಟ್ರೆಸ್ಗೆಲ್ಲ ಹಾಕಿಬಿಡ್ತಾರೆ. ಹಾಗೆಲ್ಲ ಹಾಕಬಾರ್ದು. ಅದು ಯಾಕೆ? ಲಕ್ಷ್ಮೀ ಸನ್ನಿಧಾನ. ಲಕ್ಷ್ಮೀ ಸನ್ನಿಧಾನ ಕಾಲುವರೆಗೂ ಬರೋದು ದೇವರಿಗೆ ಮಾತ್ರ. ಯಾಕೆ? ದೇವರಿಗಿಂತ ಕಡಿಮೆ ಆದ್ದರಿಂದ, ಅವರ ಪತ್ನಿ ಆದ್ದರಿಂದ. ಉಳಿದವ್ರು ಹಾಕ್ಕೊಳ್ಬಾರ್ದು. ಅದಕ್ಕೆ ಲಕ್ಷ್ಮಿಗೆ ಅವಮಾನ ಮಾಡಿದಾಗತ್ತೆ. ಇವತ್ತು ಉದಾಹರಣೆಗೆ ಸುಮ್ಮನೆ ತಗೊಳ್ಳಿ, ಆ ಮೃತ್ತಿಗೆ ಕೊಟ್ಟಿರ್ತಾರೆ, ಪೂಜ್ಯವಾದ ಪದಾರ್ಥ ಕೊಟ್ಟಿರ್ತಾರೆ. ಹಚ್ಕೊಂಡ್ರೆ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಯಾರು ಕಾಲಿಗೆ ಹಚ್ಕೊಂಬತ್ತಗಳು. ಯಾಕೆ? ವಾಸಿ ಆಗದವರು ಪರವಾಗಿಲ್ಲ, ಏನಾಗಬಾರ್ದು, ಅವಮಾನ ಮಾಡ್ದಾಗಬೇಕು. ಇದು ಕಾನ್ಸೆಪ್ಟ್ ಇದೆಯಲ್ಲ. ವನಮಾಲೆ ಹಾಕಿ. ವನಮಾಲೆ ಬೇರೆ. ಆಪಾದ ಲಂಬಿನಿ. ಆ ಅಂದರೆ ಅಲ್ಲಿವರೆಗೂ, ಪಾದದವರೆಗೂ. ಲಂಬಿನಿ ಅಂದ್ರೇನು? ಜ್ಯೋತಿ ಬಿದ್ದಿರುವ, ಹಾಕಲ್ಪಟ್ಟಿರುವ ಮಾಲೆಗೆ ವನಮಾಲೆ ಅಂತ ಕರೀತಾರೆ. ವೈಜಯಂತಿ ಮಾಲೆ ಅಂದ್ರೂ ಅದೇ. ಆದ್ದರಿಂದ ವನಮಾಲೆ, ವನಮಾಲ ಅನ್ನೋದು ಯಾರ ಹೆಸರಾಯ್ತು ಈಗ? ದೇವರಿಗೆ ಮಾತ್ರ ಅನ್ವಯ ಆಗ್ತಕ್ಕಂಥ ಹೆಸರು. ಅವರ ಡಿಕ್ಷನರಿಯಲ್ಲೂ ಕೂಡ ವನಮಾಲಿ ಅಂತ ದೇವರಿಗೆ ಹೆಸರು. ವನಮಾಲಿ, ಬೇರೆಯವರಿಗಿಲ್ಲ ಹೆಸರು. ವನಮಾಲಿನೇ ನಮಃ. ಅನಲ ಹಲಾಯುಧಾಯ ನಮಃ. ಹಲಾಯುಧ ಒಂದು ಸಂಶಯ ಬರುತ್ತಾಗ. ಹಲಾಯುಧ ಅಂದರೆ ಯಾರು ಪ್ರಸಿದ್ಧ? ಬಲರಾಮದೇವರು. ಇವರೇ ಹಲಾಯುಧ ಹೇಗಾಗ್ತಾರೆ ಅಂತೇಳಿ ಪರಮಾತ್ಮನಿಗೆ ಸರ್ವ ಪ್ರಹರಣಾಯುಧ. ದೇವರಿಗಿಲ್ಲ ಆಯುಧಗಳೇ ಇಲ್ಲ.
ಆದ್ದರಿಂದ ಏನಾಯ್ತು ಅಲ್ಲಿಗೆ ಧನುರ್ಧಾರಿ ಅಂದರೆ ಅರ್ಜುನನೇ ಆಗಬೇಕಾ? ರಾಮದೇವರು ಧನುರ್ಧಾರಿ ಅಲ್ಲೇನು? ಆ ದೃಷ್ಟಿಯಲ್ಲಿ ಹಲಾಯುಧ ಅಂತ ಹೇಳಿದರೆ ಹಲ ಪರಮಾತ್ಮನ ಅನಂತ ಆಯುಧಗಳು, ಅದರಲ್ಲಿ ಹಲನ ಒಂದಾದ್ದರಿಂದ ಹಲಾಯುಧ, ಹಲಾಯುಧನೂ ಆಗಿದ್ದಾರೆ. ಅಥವಾ ಹಲಾಯುಧರಾದ ಬಲರಾಮದೇವರು ಶುಕ್ಲಕೇಶ ರೂಪದಿಂದ ಇದ್ದಾನೆ, ಅದು ಆಯ್ತು. ಏನು ಹೌದು ಆಗಲಿ, ಈ ಗ್ರಂಥನೇ ಮಾಲೆ ಆಗಲಿ ಅಂತ ಹೇಳಿ. ಹೌದು ಹೌದು, ಸಮರ್ಪಣೆ ಮಾಡ್ತಾ ಇದ್ದೇವೆ. ಆಮೇಲೆ ಇವರು ಜಯತೀರ್ಥರು ಪ್ರತಿಯೊಂದು ಹಾಗೆ ಹೇಳೋದು. ವಚನ ಪ್ರಸೂನ ಮಾಲಾ ಜಯತೀರ್ಥಾಖ್ಯೇನ ಭಿಕ್ಷುಣ ರಚಿತ ಧ್ರಿಯತಾಂ ಸದಯೇ ಹೃದಯ ಅಂಥೇಳಿ ಕಮಲಾ ಮಹಿಳೆಯರ ಪುರುಷೇಣ ಪ್ರತಿ ಹೆಚ್ಚು ಗ್ರಂಥಗಳಲ್ಲಿ ಮಾತನ್ನು ಉಪಯೋಗಿಸ್ತಾರೆ ಜಯತೀರ್ಥ. ಇದು ಹಾಕಿದೆಲ್ಲ ಒಂದು ವಚನ ಪ್ರಸೂನ ಮಾಲೆ, ಅದಕ್ಕೆ ಪದ್ಯದಲ್ಲಿ ಬರೆದು ಪದ್ಯ ಪ್ರಸೂನ ಪದ್ಯಮಾಲ ಅಂತ ಬರೆದು, ಅದು ಬೇರೆ, ಆ ವಿಷಯ ಬೇರೆ. ಇಲ್ಲಿ ಆ ವಿಷಯ ಬಂದಿಲ್ವಲ್ಲ. ಹರಾಯುಧ ಲರಯೋರ ಅಭೇದ ಅಂತಾರೆ. ಲರಯೋರ ಅಭೇದ ಆದ್ದರಿಂದ ಏನಂತ ಬಿಡಿಸಕ್ಕೆ ಬರ್ತಾರೆ? ಅದು ಬಿಡಿಸ್ಬೋದು ಓದ್ಬೋದು. ಹರಾಯುಧ ಅಂತ ಬಿಡಿಸ್ಬೋದು. ಹಲಾಯುಧ ಹರಾಯುಧ ಏನು ಹಾಗಂದ್ರೆ ಅರ್ಥ, ಹರನಿಗೆ ಆಯುಧವಾಗಿದ್ದವನು, ಹರನಿಗೆ ರುದ್ರದೇವರಿಗೆ ಆಯುಧವಾಗಿದ್ದವನು. ಯಾವಾಗ ತ್ರಿಪುರಾಸುರ ಸಂಹಾರಕ್ಕೆ ಹೊರಟಾಗ ಕೈ ಬಾಣದಲ್ಲಿ ಯಾರಿದ್ರು? ಬಾಣದಲ್ಲಿ ಯಾರಿದ್ರು? ನಾರಾಯಣ ಇದ್ದ. ಅದಕ್ಕೇನೆ ಹರಾಯುಧ, ಅದರಿಂದ ಹೊಳಗ್ತಾ ಇರ್ತಾರೆ. ಯಾರು ಈಗ ಯಾರಿಂದ ಸತ್ತಾಗೈತೆ? ಆ್ಯಕ್ಚುಲಿ ದೇವರಿಂದಾನೆ. ಅದು ಹರಾಯುಧನಾಗಿ ಇದ್ದವನು. ಈ ಕಥೆ ಹೇಳು, ದುರ್ಯೋಧನ ಕೂಡ ಕಥೆ ಹೇಳ್ತಾರೆ ಇದನ್ನು. ಮಹಾಭಾರತದಲ್ಲಿ ದುರ್ಯೋಧನ ಪುರಾಣದ ಕಥೆ ಹೇಳ್ತಾರೆ. ಅದರಲ್ಲೂ ಕೂಡ ಆಯುಧ ಆಗಿದ್ದವ್ರು ಯಾರು ಅಂದರೆ ಹರನೇ, ಸಾಕ್ಷಾತ್ ಹರಿ. ಹರಿನೇ ಹರನಿಗೆ ಆಯುಧವಾಗಿದ್ದಿತ್ತು. ಸಾರಥಿಯಾಗಿದ್ದು ಯಾರವರಿಗೆ? ಬ್ರಹ್ಮದೇವರು. ತ್ರಿಪುರಾಸುರರು ಕೊರೋದಕ್ಕೆ ತ್ರಿಮೂರ್ತಿಗಳು ಇದ್ದಾರೆ. ಕೊಲ್ಲಕ್ಲಿಂತವರು ರುದ್ರದೇವರು, ಕೈಲಿ ಹಿಡ್ಕೊಂಡಂಥ ಬಾಣ ಸಾಕ್ಷಾತ್ ನಾರಾಯಣ, ಸಾರಥಿ ಹಾಕಿಟ್ಟು ಬ್ರಹ್ಮದೇವರು. ತ್ರಿಮೂರ್ತಿಗಳಾಯ್ತಲ್ಲ. ತ್ರಿಪುರಾಸುರನ್ನು ಈ ರೀತಿ ಸಂಹಾರ ಮಾಡುತ್ತಾರೆ. ಆದರೆ ಹರನಿಗೆ ಆಯುಧ ಬೇಕಾಗಿತ್ತು. ತ್ರಿಶೂಲದಿಂದ ಸಾಯುವುದಿಲ್ಲ ಅವರು. ಯಾವುದರಿಂದ ಸಾಯ್ತಾನೆ? ಬಾಣದಿಂದ ಸಾಯ್ತಾನೆ. ಬಾಣದಲ್ಲಿ ಬಾಣ ರೂಪದಲ್ಲಿ ಇದ್ದಿದ್ದಾರೋ ನಾರಾಯಣ. ಅದಕ್ಕೆ ಹರಾಯುಧ. ಸಮಸ್ಯೆ ಬರಲಿಲ್ಲ. ಏನು ಹೌದು, ಆದವು ಪ್ರಾಗ್ ನಿಷ್ಕಿಂಚನತ. ಅವ್ರು 3 ವರ ಕೇಳ್ತೇವೆ ಎಲ್ಲಿ ಭಾಗವತಕ್ಕೆಲ್ಲ ಟಿಪ್ಪಣಿ ಬರೆದ ಮೇಲೆ, ಟೀಕಾ ಬರೆದ ಮೇಲೆ, ವ್ಯಾಖ್ಯಾ ಭಾಗವತಸ್ಯ ಕೃಷ್ಣ ರಚಿತ ತ್ವತ್ಪ್ರೀತಿ ಕಾಮಾತ್ಮನ. ಕೃಷ್ಣ, ನಿನ್ನ ಪ್ರೀತಿಯನ್ನು ಬಯಸಿದರೆ ಏನು ಮಾಡಿದ್ದೇನೆ? ಭಾಗವತಕ್ಕೆ ಟೀಕೆಯನ್ನು ಬರೆದಿದ್ದೇನೆ, ನೀನಿದನ್ನು ಸ್ವೀಕಾರ ಮಾಡು. ನೀನು ಪ್ರೀತನಾಗಿದ್ದರೆ 3 ವರ ಕೇಳ್ತೇನೆ, ಕೊಟ್ಟುಬಿಡು. 3 ವರ ಕೊಟ್ಟಿದ್ರು. ಇಷ್ಟೊತ್ತು ಭಾಗವತ ಹೇಳಿ ಈ ವರ ಕೇಳಿದರೆ ಭಾಗವತ ಏನು ಹೇಳುತ್ತೆ? ವರ ಕೇಳಬಾರ್ದು ಅಂತ ಹೇಳುತ್ತೆ. ಆದರೆ ಅವ್ರು ಕೇಳೋ ಎಂಥ ವರ ಅಂದರೆ ಕೇಳಲೇಬೇಕಾದ ವರ ಕೇಳ್ತಾರೆ. ಹೊರಾಗ್ ನಿಷ್ಕಿಂಚನ, ನನಗೆ ಏನಿಲ್ಲದಂತೆ ಮಾಡು. ದಾರಿದ್ರ್ಯ ಮೇಲ್ನೋಟಕ್ಕೆ ಏನು ಕಿಂಚನ ಏನೂ ಇಲ್ಲ, ಬರಿಗೈ ಅಂತಾರಲ್ಲ ಹಾಗೆ. ದಾರಿದ್ರ್ಯ ಕಿಂಚನ ಏನೂ ಇಲ್ಲ, ಸ್ವಲ್ಪ ಸುಧಾನ ಮನೆಗೆ ನಿಷ್ಕಿಂಚನ. ಏನೇ ಗೊಂಡ ಕವಲಕ್ಕೆ ಇಸ್ಕೊಂಬರ್ಬೇಕಾಯ್ತು ಹೊರತು ಅದು ಕೂಡ ಇಲ್ಲ. ನಾನು ಅದು ಕೊಟ್ಬಿಡ ಅಂತ ಸ್ಥಿತಿ ಕೊಡು ಅಂತ ಕೇಳ್ತಾರೆ. ಅದಕ್ಕೆ 2 ಅರ್ಥ. ಒಂದು ಅರ್ಥ ಏನು ಅಂದರೆ, ಈ ಧನ ಇತ್ಯಾದಿ ಬಂದಾಗ ಮನುಷ್ಯ ಏನು ಮಾಡ್ತಾನೆ? ದಾರಿ ತಪ್ಪೋ ಚಾನ್ಸ್ ಜಾಸ್ತಿ ಆದ್ದರಿಂದ ಅದನ್ನು ಕೊಡಬೇಡ ಅಂತ ಒಂದು ಅರ್ಥ. ಸಂಪತ್ತು ಬೇಡ. ವಿಜಯದಾಸರ ಹೇಳ್ತಾರೆ, ನೀನುಲಿದ್ದುದಕ್ಕೆ ಇಹ ಸೌಖ್ಯವೇ ರಂಗ, ನಾನೊಲ್ಲೆ ಅಂತ ಹೇಳೋದು ಅವ್ರು ದೇವ್ರ ನಾಮ ಇದೆ. ಅದಲ್ಲ, ಒಂದು ಅರ್ಥ ಅದು. ಇನ್ನೊಂದು ಅರ್ಥ ಏನಂದರೆ, ವಾದಿರಾಜ ಸ್ವಾಮಿಗಳು ಸರಸ ಭಾರತಿ ವ್ಯವಸ್ಥೆಯಲ್ಲಿ ಬರೀತಾರೆ, ನಿನ್ನ ಸೇವೆಗೆ ಉಪಯೋಗವಾಗದ ಒಂದೂ ಇರಬಾರ್ದು ನನಗೆ. ಅದೇನರ್ಥ ಆಗ? ಈ ಅರ್ಥ ಯಾಕೆ ಮಾಡಬೇಕು ಅಂತ, ನಿಷ್ಕಿಂಚನ ಭಗವದ್ಭಕ್ತರು ನಿಷ್ಕಿಂಚರು ಅಂತ ಹೇಳೋದಾದ್ರೆ ಧ್ರುವ ನಿಷ್ಕಿಂಚರಣ, ಪ್ರಹ್ಲಾದ ನಿಷ್ಕಿಂಚರಣ, ಹೇಗೆ ಅಂಬರೀಷಾದಿಗಳು ಅಂತವರು ಚಕ್ರವರ್ತಿಗಳವರೆಲ್ಲ ಕೊಡೋರು ನಿಷ್ಕಿಂಚರಲ್ಲಿ ಹಾಕ್ತಾರೆ. ಅಂದರೆ ದೇವರ ಸೇವೆ ಬಿಟ್ಟು ಇನ್ನೊಂದಕ್ಕೆ ಉಪಯೋಗಿಸ್ಲಿಕ್ಕೆ ಒಂದು ಪೈಸೆನೂ ಇರಬಾರ್ದು. ಆ ರೀತಿ ಇರಬೇಕು. ಈ ಆಫೀಸಿನ ಪ್ರತಿಯೊಂದು ಪೈಸೆ ಯಾವುದಕ್ಕೆ ಉಪಯೋಗ ಆಗಬೇಕು? ಆ ಪರ್ಪಸ್ ಉಪಯೋಗ. ಯಾರೋ ಒಂದು ಮುಟ್ಟಾಗಿಲ್ಲ. ಇವತ್ತು ಎಲ್ಲರೂ ಬಿಟ್ಟಿರ್ತಾರೆ, ಮುಟ್ಬೇಕಾದವ್ರು ಬಿಟ್ಟು ಅಂತ ಸ್ಥಿತಿ ಆಗಿರಬಾರ್ದು. ಅದು ನಿಷ್ಕಿಂಚರು. ನಾವೇ ಹೇಳ್ತೇವೆ ಅದನ್ನು. ಎಲ್ಲ ಬಸ್ ಹೋಗ್ತಾ ಇಲ್ಲ, ಹತ್ತಕ್ಕೆ ಹೋಗ್ತಿರ್ತೀವಿ, ಯಾರು ಭಿಕ್ಷಕ ಬರ್ತಾರೆ, ಏನಿಲ್ಲ ಹೋಗೋಪತ್ತೆ ಅವ್ರ ಕಡೆ ಏನೂ ಇಲ್ಲ. ಏನೂ ಇಲ್ಲ ಅಂದರೆ ಏನು? ಇದು ಕೊಡುತ್ತದೆ ಏನೂ ಇಲ್ಲ ಅಂತ ಅರ್ಥ. ಭಿಕ್ಷಕರು ಬರ್ತಾರೆ, ಮನೆ ಬಂದಾಗ ಏನಿಲ್ಲ ಹೋಗೋದು ಬಿಡ್ತಾರೆ. ಅಂದರೆ ಬೆಳಿಗ್ಗೆ ಆದರೆ ಇನ್ನು ಪೂಜೆ ಆಗೆಲ್ಲ ಕೊಡೋದಿಲ್ಲ, ಆಮೇಲೆ ಆದರೆ ಎಲ್ಲ ಖರ್ಚಾಗೈತೆ, ಇಲ್ಲ ನೀನು ಕೊಡೋದಕ್ಕೇನೂ ಇಲ್ಲ. ಈ ಅರ್ಥದಲ್ಲಿ ಸರಿಯಾದ ಅರ್ಥ. 2 ಅರ್ಥದಲ್ಲೂ ಸರಿಯೇ. ಅರ್ಥಂತ ಬಡತನ ಬಂತೋ ಅದು ಸರಿಯೇ. ದೇವ್ರು ಹೇಳ್ತಾನೆ, ಸಾಮಾನ್ಯ ಸಂಪತ್ತು ಯಾಕೆ ಕೊಡೋದಿಲ್ಲ ಅಂದರೆ
ದಾರಿ ತಪ್ಪೋ ಚಾನ್ಸಸ್ ಜಾಸ್ತಿ. ನಮಗೆಲ್ಲ ಅನುಭವಕ್ಕೆ ಬರುತ್ತದೋ, ಮಕ್ಕಳು ಸ್ಕೂಲಿಗೆ ಕಳಿಸ್ತಾರೆ, ವಜ್ರದ ಹಾರ ಹಾಕಿ ಕಳಿಸ್ತಾರೆ. ಯಾರು ವಜ್ರ ಹಾಕ್ತಾರೆ, ಏನು ಮಾಡ್ತಾರೆ, ದುಡ್ಡು ಕೂಡ ಎಷ್ಟು ಕೊಡ್ತಾರೆ ಮಿನಿಮಮ್. ಈ ಬೇರೆ ಚಿಕ್ಕ ಮಕ್ಕಳು ದುಡ್ಡು ಅರ್ಥಕ್ಕೂ ಆಗಲ್ಲ ಫಸ್ಟ್ ಅವರಿಗೆ. ಯಾಕೆ ಕೊಟ್ಟರೆ ಅಕಸ್ಮಾತ್ ಹಾಕಿದ್ರೆ ಏನಾಗುತ್ತೆ, ಹುಡುಗರು ವಾಪಸ್ ಬರೋಲ್ಲ, ಎತ್ಕೊಂಡು ಹೋಗ್ತಾರೆ, ಕಿಡ್ನ್ಯಾಪ್ ಮಾಡ್ತಾರೆ. ಅದಕ್ಕೆ ನಮ್ಮನ್ನು ಯಾರು ಕಿಡ್ನ್ಯಾಪ್ ಮಾಡ್ತಾರೆ ಅಂದರೆ ಕಾಮ ಕ್ರೋಧ ಲೋಭಾದಿಗಳಿಗೆ ಒಳಗಾಗ್ತಾರೆ ಮನುಷ್ಯ, ಮತ್ತು ದುಷ್ಟರು ಅಟ್ಯಾಕ್ ಮಾಡ್ತಾರೆ. ಅದರಿಂದಾಗಿಯೇ ಮಕ್ಕಳ ಕೈಲಿ ಎಂಥ ಕೋಟ್ಯಧೀಶ ಕೂಡ ಏನು ಹಾಕೋದಿಲ್ಲ. ಅದು ಪರಮಾತ್ಮ ಲಕ್ಷ್ಮೀಪತಿ, ತನ್ನ ಭಕ್ತರೆಲ್ಲ ಮಕ್ಕಳು ಪರಮಾತ್ಮನಿಗೆ. ಅದಕ್ಕೆ ಅವರೆಲ್ಲ ದಾರಿ ತಪ್ಪಬಾರ್ದು, ಅವ್ರ ದಾರಿ ತಪ್ಪಬಾರ್ದು, ದಾರಿ ತಪ್ಪದಲ್ಲಿ ಎತ್ಕೊಂಡು ಹೋಗಬಾರ್ದು ಅಂತೇಳಿ ಏನು ಮಾಡ್ತಾರೆ, ಸಂಪತ್ತು ಕೊಟ್ಟಿಲ್ಲ. ಅವು ಆರ್ ಸೇಫ್ ಅಂತ ಅರ್ಥ. ಬಡವನ್ನ ರಾಬ್ ಮಾಡೋಕ್ಕಾಗತ್ತೆ, ಬಡವನ್ನ ಇದ್ರ ತಾನೇ ಯಾರು ರಾಬರಿ ಬರ ಎಲ್ಲ ಇದ್ರೆ ಅವನ ಹತ್ರ ಏನು ಇರಬಾರ್ದು. ಅದನ್ನು ಕೇಳ್ತಾರೆ. ಭಗವಾನ್ ಭಗಃ ಅರ್ಥ ಆಯ್ತಾ? ಅದು ಪ್ರಾಜ್ಞಶ್ರೀಂಚರಥ ಅಂದರೆ ಕೇಳಿಸ್ತಾ ಇಲ್ಲ, ಅರ್ಥ ಆಯ್ತು. ಭಗಃ ನಂದಿ ವನಮಾಲಿ ಅದಾಯುಧ ಆದಿತ್ಯ. ಸೊ ಆದಿತ್ಯ ಇದ್ದೇ ಇದೆ, ಆದಿತ್ಯಾನಾಹಂ ವಿಷ್ಣು ಅಂತೇಳಿ ಭಗವದ್ಗೀತೆಯಲ್ಲೇ ಬಂದಿದೆ. ಜ್ಯೋತಿರಾದಿತ್ಯ, ಜ್ಯೋತಿಗಳಿಗೂ ಆದಿತ್ಯ. ಜ್ಯೋತಿ ಒಂದೇ ಪದ. ಉತ್ತರ ಭಾರತದಲ್ಲಿ ಇಂಥ ಹೆಸರು ಭಾರಿ ಇಟ್ಕೋತಾರೆ. ಒಬ್ಬ ಪ್ರಸಿದ್ಧ ವ್ಯಕ್ತಿ ಇದ್ದಾರೆ ಜ್ಯೋತಿರಾದಿತ್ಯ ಅಂತ ಹೇಳಿದ್ದು, ಬೇಕಾಷ್ಟನೇ ಸಿಗ್ತಾರೆ ಅಂತ. ನಮ್ಮಲ್ಲೇ ದಕ್ಷಿಣದಲ್ಲೆಲ್ಲ ಕಡಿಮೆ. ಮಹಾಭಾರತ ರಾವಣ ಇನ್ಫ್ಲೂಯೆನ್ಸ್ ಜಾಸ್ತಿ ಅಲ್ಲೇನೆ. ಇವತ್ತು ಭಾರಿ ಭಕ್ತಿ ರಾಮ ಕೃಷ್ಣರ ನೋಡ್ಬೇಕಾದ್ರೆ ಅಲ್ಲಿಗೆ ಹೋಗ್ಬೇಕು ನಾವು. ಹೆಸರು ಕೇಳಿದ್ರೆ ಕೈ ಮುಗ್ಬಿಡ್ತಾರೆ, ಅಷ್ಟು ಭಕ್ತಿ ಅವರಿಗೆ. ರಾಮಾಯಣ ಮಹಾಭಾರತ ಅಂದರೆ ತಲೆ ಮೇಲೆ ಇಟ್ಕೋಬೇಕು, ಅಷ್ಟು ಭಕ್ತಿ ಅವರಿಗೆ. ನಮ್ಮಲ್ಲಿ ಮನೆಯಲ್ಲೇ ಇಟ್ಕೋಬಾರ್ದು, ಆ ಥರ ಉಲ್ಟ ಪಲ್ಟ ಪೂರ್ತಿ. ಜ್ಯೋತಿಗಳು ಎಲ್ಲ ಜ್ಯೋತಿಗಳಿಗೂ ಆದಿತ್ಯನಾದವನು, ಸೂರ್ಯನಾದವನು ನೀನು. ಸಹಿಷ್ಣುರು ಗತಿಸತ್ತ, ಸಹಿಷ್ಣು ಭಕ್ತಾರಾಪಾತ ಸಹಿಷ್ಣು ನೀನು. ಅಥವಾ ದುಷ್ಟರು ಏನೇ ಪ್ರಯೋಗ ಮಾಡಿದ್ರು ಕೂಡ ಸಹಿಷ್ಣು, ಏನಾಗೋದಿಲ್ಲ ಅದರಲ್ಲಿ. ವೈಜಯಂತಿ ವೈಷ್ಣವಾಸ್ತ್ರ ಬಿಟ್ಟ, ಏನಾಯ್ತಾಗ ತಾನು ಮಾಲೆಯಾಗಿ ಹಾಕೋಬಿಟ್ಟ ಪರಮಾತ್ಮ. ಗತಿಸತ್ತಮಃ, ಗತಿಸತ್ತಮಃ, ಗತಿ ಅತ್ಯುತ್ತಮವಾದ ಗತಿಯಾದವನು ನೀನೇನೆ. ಹೀಗೆ ಅದಿಷ್ಟಕ್ಕೂ ಕೂಡ ಅರ್ಥ. ಅದಾದಮೇಲೆ ಮುಂದಿದ್ದು ಸುಧನ್ವಾ ಖಂಡ ಪರಶುರು ದಾರುಣೋ ದ್ರವಿಡ ಪ್ರದಃ ದಿವಸ್ಪೃಕ್ ಸರ್ವದೃಗ್ವ್ಯಾಸೋ ವಾಚಸ್ಪತಿರಯೋ ನಿಜಃ. ಸುಧನ್ವಾ ಖಂಡ ಪರಶು ದಾರುಣ ದ್ರವಿಣಪ್ರದಃ ದಿವಸ್ಪೃಕ್ ಸರ್ವದೃಗ್ ವ್ಯಾಸ. ಎರಡು ರೀತಿ ಓದಕ್ಕೆ ಬರುತ್ತೆ. ಸರ್ವದೃಗ್ ರವ, ಸರ್ವದೃಗ್ ವ್ಯಾಸ, ಸರ್ವದೃಗ್ ವ್ಯಾಸಾಯ ನಮಃ, ವಾಚಸ್ಪತಯೇ ನಮಃ, ಅಯೋನಿಜಾಯ ನಮಃ. ಸುಧನ್ವಾ, ಪರಮಾತ್ಮ ಒಳ್ಳೆಯ ಧರಸ್ಸನ್ನು ಹೊಂದಿದವನು. ಒಳ್ಳೆಯ ಧರಸ್ಸು ಅಂದರೆ ಏನರ್ಥ? ಎರಡರ್ಥ. ಅದು ಸರಸ್ವತಿ ಅಭಿಮನ್ಯಮಾನವಾದ ಧನಸ್ಸು. ಆದ್ದರಿಂದಾಗಿಯೇ ಆ ಕ್ವಾಲಿಟಿ. ಯಾರೋ ಉಪಯೋಗಿಸೋದು ಬ್ಯಾಟ್ ಇರುತ್ತೆ, ಅದು ಈ ಬ್ಯಾಟ್ ಬೆಲೆ ಇಲ್ಲ ಅದಕ್ಕೆ. ಯಾವ ಬ್ಯಾಟ್ ಬೆಲೆ ಕೊಡ್ತಾರೆ, ಕೊಟ್ಬಿಟ್ರೆ ಎಷ್ಟೋ ಲಕ್ಷಾಂತರ ರೂಪಾಯಿಗೆ ಹೋಗುತ್ತೆ. ಅದು ಸಾವಿರಾರು ರೂಪಾಯಿ ಇರ್ಬೋದು. ಯಾಕೆ ಯಾರು ಹಿಡಿದಿದ್ರು ಅಂಬೋದ್ರ ವ್ಯಾಲ್ಯೂ ಬರುತ್ತೆ. ಹಿಡಿದಿದ್ದೇನು, ಏನು ಮಾಡಿದರು, ಆಮೇಲೆ ಏನು ಮಾಡಿದರು ಅಂತ ಕೇಳಿದರೆ, ಸುಧನ್ವ ಧರಿಸಿಂದ ರಾವಣಾಗಿ ಸಂಹಾರ ಮಾಡಿದ್ದಾನೆ ಭಗವಂತ. ಕುಂಭಕರ್ಣ ಕತ್ತರಿಸಿ ಹಾಕಿದ್ದಾನೆ, ಅದು ದೊಡ್ಡದು. ಬ್ಯಾಟಿಯಲ್ಲಿ ಏನು ಮಾಡಿದ, ಕೆಲಸ ಆಗಬೇಕು. ಸೊ ಮಾಡಿದ ಕೆಲಸನೂ ಹಾಗೆ, ಅದ್ರ ಕ್ವಾಲಿಟಿ ಹಾಗೆ. ಸರಸ್ವತಿ ಅಭಿಮನ್ಯಮಾನವಾದ ಧನಸ್ಸಿದ್ದಾಗ ಸರಸ್ವತಿ ಸಕಲ ಶಾಸ್ತ್ರಾಭಿಮಾನಿ ಆದ್ದರಿಂದ ಸಕಲ ಶಾಸ್ತ್ರ ಪ್ರತಿಪಾದ್ಯ ಅನ್ನೋ ಅರ್ಥ ಬರುತ್ತೆ. ಗೊತ್ತಾಯ್ತಾ? ಇಲ್ಲಿ ಯಾರು ರಾವಣಾದಿಗಳನ್ನು ಸಂಹಾರ ಮಾಡಿದ್ದು ಅಂತ ಕೇಳಿದರೆ, ಕುಂಭಕರ್ಣನಿಗೆ ವರ, ರಾವಣನಿಗೂ ವರ. ಅವರು ಧನುಸ್ಸಿನಿಂದಲೇ ಬಾಣ ಹೂಡಿ ಕೊಂದ ಅಂತ ಹೇಳಿದರೆ ಎಷ್ಟು ಸಾಮರ್ಥ್ಯ. ಆ ದೃಷ್ಟಿಯಲ್ಲಿ ಸರ್ವೋತ್ತಮತ್ವಕ್ಕೆ ಕಾರಣ ಅದು. ಧನುಸ್ಸು ಹಿಡ್ಕೊಂಡವ್ರು ಹೇಳಿದೆ, ಬ್ಯಾಟ್ ಇಟ್ಕೊಂಡವರೆಲ್ಲ ಹೇಗೆ ಬ್ಯಾಟ್ಸ್ಮನ್ ಅಲ್ವೋ ಅದೇ ರೀತಿಯೇ ಧನುಸ್ಸಿದ್ದವರೆಲ್ಲ ಏನಲ್ಲ ಅಲ್ಲ, ಅವ್ರದ್ದಲ್ಲ. ಆ ಅರ್ಥದಲ್ಲಿ ಇಂಥ ಧನುಸ್ಸಿದೆ. ಖಂಡ ಪರಶು, ಖಂಡ ಪರಶು ಅಂತ ಹೇಳಿದ್ರೇನು, ಅದು ಬಿಡಿಸ್ಬೇಕು. ಅಖಂಡ ಪರಶು, ಅಖಂಡ ಪರಶು. ಸಾಮಾನ್ಯವಾಗಿ ಎಷ್ಟೋ ಜನ ಬೇರೆ ದೇವತೆಗಳ ಆಯುಧಗಳೆಲ್ಲ ಫೇಲ್ ಆಗಿವೆ, ಇಲ್ಲ ತುಂಡಾಗಿವೆ, ಎರಡೆರಡು. ವಜ್ರಾಯುಧನೇ ಗರುಡನ ಮೇಲೆ ಪ್ರಯೋಗ ಮಾಡಿದರು. ಯಾರೋ ಇಂದ್ರದೇವ್, ಅದೇನೂ ಆಗಲೇ ಇಲ್ಲ. ಆಮೇಲೆ ಹನುಮಂತ ಪಡೆದ್ರೆ ಏನೂ ಆಗಲೇ ಇಲ್ಲ. ಮತ್ತು ಅಮೋಘ ಏನೂ ಆಗಲೇ ಇಲ್ಲ. ಅದೇ ರೀತಿಯಲ್ಲಿ ಮರುತ್ತಗಳು ಗರ್ಭದಲ್ಲಿ ಕೂತಿದ್ದಾರೆ, ವಜ್ರಾಯುಧ ಸಾಯಲೇ ಇಲ್ಲ ಅವರು. ಒಂದು ಗರ್ಭ ಹೊಡೆದ್ರೆ 49 ಮಕ್ಕಳು ಹುಟ್ಟುಬಿಟ್ಟು. ವಜ್ರಾಯುಧ ಫೇಲ್ ಆದ ಕಥೆ ಅದು. ಯಾಕೆ ಅವರೆಲ್ಲ ವೈಷ್ಣವರ ಮೇಲೆ ನಡೆಯೋದಿಲ್ಲ. ಆ ಅರ್ಥದಲ್ಲಿ ಒಂದರ್ಥ. ಇನ್ನೊಂದು ಅರ್ಥ ಏನಂದರೆ, ವಿಷ್ಣುವಿನ ಆಯುಧ ಯಾವ ಕಾಲಕ್ಕೂ ಏನಾಗಿಲ್ಲ, ಅಖಂಡ ಪರಶು. ಇದ್ರ ಪರಶುರಾಮ ಅವತಾರ ಬಂದಾಗ ಆಯ್ತು. ಈಗ ಪರಶುರಾಮ ಅವತಾರ ಸೂಚನೆ ಬಂತು. ಎಂಥ ಪರಶು ಅಂದರೆ ಯಾರ ಖಂಡನೆ ಮಾಡಲಿಕ್ಕಾಗಲಿಲ್ಲ. ಅಖಂಡ ಪರಶು ದಾರುಣ, ದಾರುಣ
ನೋಡೋದಕ್ಕೆ ದಾರುಣ ಅಂದ್ರೇನು ಭಯಾನಕ ದುಃಖಕರ ಅಂತ ಅರ್ಥ. ದಾರುಣವಾದ ವೇದನೆ ಅಂತ ಕರೀತಾರೆ. ದಾರುಣತೆ ಅಂತ ಪದ ಉಪಯೋಗಿಸ್ತಾರೆ. ಇಲ್ಲಿ ದಾರುಣ ಅಂದರೆ ಅನೇಕ ಅರ್ಥಗಳು. ದಾರು ಅಂದರೆ ಸೌದೆ, ಕಟ್ಟಿಗೆ. ಜೀವರಲ್ಲಿ ಹೇಗಿದ್ದಾರೆ ಅಂತ ಮಹಾಭಾರತ ಹೇಳುತ್ತದೆ. ಹೇಗಿದ್ದಾರೆ ದ್ರೌಪದಿ ದೇವಿಯ ಮಾತದು ಏನಂತ ದಾರುಯೋಷಿತ್ ಅಂತ ಕರೀತಾರೆ. ದಾರುಯೋಷಿತ್ ಅಂದ್ರೇನು? ಒಂದು ಸ್ತ್ರೀ ವಿಗ್ರಹ ಕಟ್ಟಿಗೆಯಿಂದ ಮಾಡಿದ್ದಾರೆ. ಅದು ಸ್ತ್ರೀನಾ? ಅಲ್ಲ. ಆದರೆ ವಿಗ್ರಹ ಸ್ತ್ರೀ ವಿಗ್ರಹ ಹೊರತು ಸ್ತ್ರೀ ಅಲ್ಲ ಅದು. ಅದಕ್ಕೆ ನಾವೆಲ್ಲ ಹೇಗಿದ್ದೇವೆ ಅಂದರೆ ದಾರುಯೋಷಿತ್ ಇದ್ದ ಹಾಗೆ, ಅಂದ್ರೆ ಬೊಂಬೆ ಕಡೆ ಇದ್ದ ಹಾಗೆ. ಪರಮಾತ್ಮ ಆಡಿಸ್ತಾ ಇದ್ದಾನೆ. ಅಸ್ವಾತಂತ್ರ್ಯ ಹೇಳಬೇಕಾದ್ರೆ ದ್ರೌಪದಿ ದೇವಿ ಹೇಳಿದ ಮಾತಿದ್ದು ಮಹಾಭಾರತದಲ್ಲಿ. ದ್ರೌಪದಿ ದೇವಿ ಆಚಾರ ಕೋಟ್ ಮಾಡ್ತಾರೆ. ಯಥಾ ದಾರುಮಯೀಂ ಯೋಷಾಂ ನರಸ್ಥಿರ ಸಮಾಹಿತ ಇಂಗಯತ್ಯಂಗಮಂಗಾನಿ ತಥಾ ರಾಜನ್ ಇಮಾಃ ಪ್ರಜಾ. ಧರ್ಮರಾಜನಿಗೆ ಹೇಳೋ ಮಾತಿದ್ದು ದ್ರೌಪದಿ ದೇವಿ. ಅದರ ಆಚಾರ ಕೋಟ್ ಮಾಡ್ತಾರೆ. ಒಂದ್ಸತ್ತು ಭಾಷೆಯಲ್ಲಿ ಕೋಟ್ ಮಾಡ್ತಾರೆ. ಜೀವರೆಲ್ಲ ಪರಮಾತ್ಮರ ಮುಂದೆ ಹೇಗಿದ್ದಾರೆ ಅಂದರೆ ದಾರು ಇದ್ದಾಗಿದ್ದಾರೆ, ಅಂದರೆ ಅಚೇತನ ಇದ್ದಾಗಿದ್ದಾರೆ. ಗೊತ್ತಾಯ್ತಾ? ಅವರಿಗೂ ಕೂಡ ಸಾಧನೆ ಮಾಡಿ ಸುಖ ಕೊಡ್ತೀಯಲ್ಲ, ಎಷ್ಟು ಕರುಣಾಳು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ದಾರು ಸುಟ್ಟು ಬಿಡ್ತಾರೆ ಅಷ್ಟೇ ಹೊರತು ಏನು ಮಾಡೋದಿಲ್ಲ. ಆದರೆ ಪರಮಾತ್ಮ ಏನು ಮಾಡ್ತಾನೆ? ದಾರುವಿನಂತೆ ಅಸ್ವತಂತ್ರನಾದಂತಹ ಜೀವನಿಗೂ ಕೂಡ ಸಾಧನೆ ಮಾಡಿಸಿ ಅವರಿಗೆ ಅನುಕೂಲವಾದ ಅಂದರೆ ಸುಖ ಆನಂದ. ದಾರು ರೂಪಾಣ. ಗೊತ್ತಾಯ್ತಾ? ಅಲ್ಪಜೀವೇನಾಮಪಿ ನಿವೃತ್ತಿ ಅಸ್ಪ. ಅದಕ್ಕೆ ದಾರುಣ ಅಂತ ಹೇಳೋದು. ಇನ್ನೂ ತಗೊಂಡೆ ದಾರು ಅಂದರೆ ಜಗನ್ನಾಥ, ಪುರಿ ಜಗನ್ನಾಥ ಯಾವ ರೂಪದಲ್ಲಿರೋದು? ಬರದ್ದೇ. 12 ವರ್ಷಕ್ಕೊಮ್ಮೆ ಮೂರ್ತಿ ಬದಲಾಗತ್ತೆ ಅಂತ, 12 ವರ್ಷಕ್ಕೊಮ್ಮೆ ಬದಲಾಗತ್ತೆ ಅಂತ ಹೇಳ್ತಾರೆ. ಆ ದಾರು ರೂಪದಲ್ಲಿ ಇದ್ದು ಕೂಡ ತಾನು ಭಕ್ತರಿಂದ ಪೂಜಿತರಾಗಿ ಆನಂದವನ್ನು ಕೊಡ್ತಾರೆ. ನೋಡ್ಲಿಕ್ಕೆ ದೊಡ್ಡ ಕ್ಯೂ ಅಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ನಮ್ಮ ಅತಿ ಹೆಚ್ಚು ಜನ ಸೇರೋದು ನಮ್ಮ ಇದರಲ್ಲಿ. ಅದರೊಳಗೆ ದೊಡ್ಡ ರಥಬೀದಿ ಭಾರಿ ದೊಡ್ಡದು. ಎಷ್ಟೋ ಕಿಲೋಮೀಟರ್, 3 ಕಿಲೋಮೀಟರ್ ಹೇಳ್ತಾರೆ. ಊದಕ್ಕೆ ಒಂದೇ ರೋಡ್. ಅದು ಭಾರಿ ಬಿಡ್ತಿರೋ ರೋಡು. ರಥೋತ್ಸವಕ್ಕೆ 8 ಜನ ಸೇರ್ತಾರೆ. ತಿಳಿತಾ? ಎಲ್ಲಿ ನೋಡಿದ್ರು ಬರೀ ಜನಗಳು. ಅದೆಲ್ಲ ವಿಷ್ಣು ಭಕ್ತರು, ಅಷ್ಟು ಬೇರೆಯವರು ಸೇರಾಗಿಲ್ಲ ಅಲ್ಲಿ. ಅಲ್ಲಿ ಯಾವ ಬೋರ್ಡ್ ನೋಡು ಜಗನ್ನಾಥನೇ ಇರಬೇಕು ಹೊರತು ಬೇರೆ ಹೆಸರು ಉಪಯೋಗಿಸೋದಿಲ್ಲ. ಆ ಟೆಂಪಲ್ ಮಾದರಿ ಇದೆಯಲ್ಲ, ಅಲ್ಲಿ ಏನೇ ದೇವಸ್ಥಾನಗಳು ಹಾಗೆ ಇರುತ್ತೆ. ದಾರಿಯಲ್ಲಿ ಏನೋ ಒಂದು 100 ಗುಡಿಗಳು ಕಾಣಿಸ್ತಾ ಹೋಗ್ತಾ ಬರುತ್ತೆ. ಎಲ್ಲ ಇದೇ ಟೈಪಲ್ಲೇ ಇರುತ್ತೆ ಅಲ್ಲಿ. ಆ ರೀತಿಯಲ್ಲಿ ಬಹುಶಃ ಆಯ್ತು ಎಲ್ಲೆಲ್ಲೂ ಕಾಣಿಸ್ತದೆ. ಊರಲ್ಲಿ ಎಲ್ಲ ಜನಗಳು. ಮತ್ತೆ ಯಾವ ಊರಲ್ಲಿ ಯಾವ ದೇವರಿದ್ರು ಎಲ್ಲ ಜನ ಹೋಗಲ್ಲ ಅದಕ್ಕೆ. ಗೊತ್ತಾಯ್ತಲ್ಲ? ಅದು ಅಲ್ಲಿ ಹಾಗಲ್ಲ. ಎಲ್ಲ ಜಗನ್ನಾಥ ಕೇಂದ್ರ ಬಿಂದು. ಅಷ್ಟು ಶುದ್ಧ ವೈಷ್ಣವ ಇದು. ಅಲ್ಲಿ ಭುವನೇಶ್ವರಕ್ಕೆ ಹೋದರೆ ಶಿವಲಿಂಗ, ಭುವನೇಶ್ವರ ಲಿಂಗ ಇದೆ. ಅವ್ರ ಹಿಂದೆ ದೇವ್ರನ್ನ ನರಸಿಂಹದೇವ್ರು ತೋರಿಸ್ತಾರೆ. ಕಂಪಲ್ಸರಿ ತೋರಿಸ್ತಾರೆ. ಯಾತಕ್ಕೆ ಅಂದರೆ ಇದು ವಿಷ್ಣು ಕ್ಷೇತ್ರ. ರುದ್ರದೇವರು ವಿಷ್ಣು ಭಕ್ತರು ಅಂತ ಹೇಳೋದಕ್ಕೆ ಇದು ನಿದರ್ಶನ ಅಂತ ತೋರಿಸ್ತಾರೆ. ಕರೆದು ತೋರಿಸ್ತಾರೆ. ಆದರೆ ಅಷ್ಟು ಏನು ಕೂಡ ಏನಾಗಬಾರ್ದು ಅವರಿಗೆ, ವಿಷ್ಣುವಿನ ಹೊರತು ಬೇರೆ ಚಿಂತನೆ ಬರಬಾರ್ದು. ಅಷ್ಟು ಇದಿದೆ ಅವರಿಗೆ. ಆ ಅರ್ಥದಲ್ಲಿ ದಾರು ರೂಪದಲ್ಲಿ ಇದ್ದು ಕೂಡ ಪರಮಾತ್ಮ ಪೂಜಿತನಾಗಿ ಲೋಕಕ್ಕೆ ಸುಖ ಕೊಡ್ತಾನಾದ್ದರಿಂದ ದಾರುಣ. ದ್ರವಿಣಪ್ರದ. ದ್ರವಿಣ ಅಂದ್ರೇನು? ಎಲ್ಲಿ ಬಂದಿದೆ ಪದ ಇದು? ಅಹಂ ದಧಾಮಿ ದ್ರವಿಣಂ. ಯಾವ ಸೂಕ್ತ ಅದು? ಅಂಬಣಿ ಸೂಕ್ತಲ್ಲಿ ಬಂದಿದೆ. ಅದು ದೇವರೇ ಹೇಳೋದು. ಅದು ಮೊದಲು ನಾರಾಯಣ ಪರ. ಅದು ನಾನು ದ್ರವಿಣ ಕೊಡ್ತೇನೆ. ದ್ರವಿಣ ಅಂದ್ರೇನು? ಸಂಪತ್ತು, ಧನಾದಿ ಎಲ್ಲದೂ ಆಗ್ಬೋದು. ಅದು ನಾನು ಕೊಡ್ತೇನೆ. ಪೂಜೆ ಮಾಡ್ಲಿಕ್ಕೆ ಹೋದಾಗ ದೇವ್ರ ಪೂಜೆ ಮಾಡು ಅಂತ ಹೇಳಿದ ಪರಮಾತ್ಮ. ನಾವು ಶುರು ಮಾಡಿದ್ವಿ, ಏನೂ ಇಲ್ಲ ಪೂಜೆ ಮಾಡ್ಲಿಕ್ಕೆ ಅಂತ ಹೇಳಿ. ತಪ್ಪದು. ನಾನು ಕೊಡ್ತೀನಿ ಅಂತ ಅರ್ಥ. ಎಷ್ಟೋ ಸತ್ತು ಹೇಳಿದ್ದೀನಿ. ಆಫೀಸಿಂದ ಕಳಿಸಿದ್ರೆ ಹೋಯ್ಬಾ ಅಂತೇಳಿ ಹೋಗಿ ಬರೋ ಖರ್ಚು ಹೊತ್ತು ಎಕ್ಸ್ಟ್ರಾ ಅಲವೆನ್ಸ್ ಬೇರೆ ಕೊಡ್ತಾರೆ. ಅಷ್ಟು ಬಿಟ್ಟು ಅದೆಲ್ಲ ಕೊಟ್ಟಿದ್ದು ಅಲ್ಲದೆ ನಮ್ಮ ಕಚೇರಿ ಹೋಗಿ ಏನಾದ್ರು ಕೊಡ್ತಾರಾ? ನಿಮ್ಮ ಕಚೇರಿ ಹೋಗಿ ಏನಾದ್ರು ಕೊಡ್ತಾರಾ? ಕೊಡೋದಿಲ್ಲ. ಯಾಕೆ? ನಿನ್ನ ಕೆಲಸ ನಾವೇ ಕೊಡಬೇಕು ಅಂತ ಕೇಳ್ತಾರೆ. ಅದು ದೇವ್ರ ಪೂಜೆ ಮಾಡು ಅಂತೇಳಿ ಪರಮಾತ್ಮ ಏನು ಕೊಡ್ತಾರೆ? ಪೂಜೆಗೆ ಏನೇ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ. ಗೊತ್ತಾಯ್ತಾ? ಅದು ಅನುಭವಕ್ಕೆ ಬರುತ್ತೆ. ಅದು ಮಾಡಿದರೆ ಅನುಭವಕ್ಕೆ ಬಂದೇ ಬರುತ್ತೆ. ಆ ದೃಷ್ಟಿಯಿಂದ ನಾನು ಹೇಳಿ ಏಕಾಶಿ ಉಪವಾಸ ಮಾಡೋದು ಬಿಟ್ಬಿಡಿ. ಅದು ಏಕಾಶಿ ಉಪವಾಸ ಮಾಡು ಅಂತ ಹೇಳಿದ. ಶಕ್ತಿ ಕೊಡ್ತಾರೆ. ನಮ್ಮ ಪ್ರಕಾರ ಆಗೋದಿಲ್ಲ ಅಂತ ಹೇಳ್ತೀವಿ ನಾವು. ಗೊತ್ತಾಯ್ತಿಲ್ಲ? ಇವಾಗ ಎಕ್ಸ್ಟ್ರಾ ಸಂಡೇ ಬರಬೇಕಂದ್ರೆ ಹೋಗ್ತಾರಿಲ್ಲ. ಆಫೀಸ್ನಲ್ಲಿ ಸಂಡೇ ಎಕ್ಸ್ಟ್ರಾ ವರ್ಕ್ ಇದೆ ಬರಬೇಕಂತ ಹೋಗ್ತಾರೋ ಇಲ್ಲ. ರಜೆ ಇದೆ ಬರ್ಲಿಕ್ಕಾಗಲ್ಲ. ಯಾವುದೋ ಪ್ರೋಗ್ರಾಮ್ ಫಿಕ್ಸ್ ಮಾಡಿರ್ತಾನೆ. ಏನು ಮಾಡ್ತಾನೆ? ಅದನ್ನು ಕೆಲಸ ನೋಡಿ ಹೋಗ್ತಾನೆ. ಏಕಾಶಿ ಉಪವಾಸ ಮಾಡು, ಆ ಶಕ್ತಿ ನಾನು ಕೊಡ್ತೇನೆ ಅಂತ ಅರ್ಥ. ಅದೇ ವಿಶ್ವವಿಚಕ ಮಾಡೋ ಕಂಪಲ್ಸರಿ ಅಂತ ಹೇಳೋದಿಲ್ಲ. ಆದವ್ರು ಮಾಡಿ ಅಂತ ಹೇಳ್ತೀವಿ. ಎಲ್ಲರೂ ಇಲ್ಲ. ಇದ್ರ ಮಾತು ಎಲ್ಲರೂ ಮಾಡಬೇಕು. ಆ ಶಕ್ತಿ ಇದೆ ಅಂತ ಅರ್ಥ. ಏನು ನಮ್ಮಲ್ಲಿ ಶಕ್ತಿ ಈಗಾಗಲೇ ಆ ಶಕ್ತಿ ಖಂಡಿತವಾಗಿ ಕೆಲಸ ಆಗುತ್ತೆ. ಇದೆಲ್ಲ ನಂಬಿಕೆ ಇದ್ದಾಗ ದ್ರವಿಣಪ್ರದ. ದ್ರವಿಣ ಶಬ್ದಕ್ಕೆ ನಾನು ಹೇಳಿದ ಕೆಲಸ ಏನು ಹೇಳಿದ್ದೇನೆ ಅದು ಮಾಡೋದಕ್ಕೆ ಬೇಕಾದ ಅಗತ್ಯ ವಸ್ತುಗಳನ್ನ ಕೊಡ್ತೀನಿ ಅಂತ ಅರ್ಥ. ಬರೀ ಸಂಪತ್ತು ಅಂತ ಆಗಬೇಕಾಗಿಲ್ಲ, ಪ್ರತಿಯೊಂದು ಕೂಡ ಕೊಡ್ತೇನೆ. ದ್ರವಿಣಪ್ರದ.
ಬರೀ ಕೊಡ್ತಾನೆಲ್ಲ, ಪ್ರಕರ್ಷೇಣ ದದಾತಿ, ಬೇಕಾಷ್ಟು ವೈಭವದಿಂದ ಪೂಜೆ. ಅದಕ್ಕೆ ಪ್ರಾತಃಸಂಕಲ್ಪದಲ್ಲಿ ಹೇಳಬೇಕಾದ್ರೆ ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈಭವಂ ಕರಿಷ್ಯೆ. ದೇವ್ರ ಪೂಜೆ ಮಾಡಬೇಕಾದ್ರೆ ಯಥಾಶಕ್ತಿ ಅಂದರೆ ಫುಲ್ ಮಾಡಬೇಕು. ಆಮೇಲೆ ಯಥಾ ವೈಭವಂ, ದೇವ್ರ ರಾಜಮಹಾರ ಸ್ವಾಮಿಗಳು ಬಂದಾಗ ನಮ್ಮ ವ್ಯವಸ್ಥೆ ಏನು ಮಾಡ್ತೀವಿ ನಾವೀಗ? ಸಣ್ಣ ಇದರೊಳಗೇ ಏನು ಬೆಸ್ಟ್ ಮಾಡೋಕ್ಕೆ ಸಾಧ್ಯ ಅಷ್ಟು ಮಾಡ್ತೇವೆ. ನಮ್ಮ ವಿತಿನ್ ಅವರ್ ಲಿಮಿಟ್ಸಲ್ಲೇ ಅತ್ಯುತ್ತಮ ಮಾಡೋಕ್ಕೆ ಪ್ರಯತ್ನ ಪಡ್ತೇವೆ, ಹೊತ್ತಾನೆ. ಅದೇ ರೀತಿಯಲ್ಲಿ ಆ ವೈಭವ ಇರಬೇಕು. ದೇವರಿಗೆ ಸ್ಟೀಲ್ ಪಾತ್ರೆ, ಸ್ಟೀಲ್ ಮುದ್ರೆ ಒಂದು ಬಂದಿಲ್ಲ ಅಷ್ಟೇ, ಎಲ್ಲ ಸ್ಟೀಲ್ ಬಂದಿದೆ, ಸ್ಟೀಲ್ ಮುದ್ರೆಗಳು ಬಂದಿಲ್ಲ ಇನ್ನೂ ಕೂಡ. ಯಾರು ಮಾಡಿ ಎಲ್ಲ ಶುರು ಮಾಡಿಬಿಡ್ತಾರೆ. ಆಮೇಲೆ ಆದರೆ ಅದು ಉಳಿದೆಲ್ಲ ಭಾಗ ಏನಾದ್ರು ಸ್ಟೀಲ್ ಕೊಟ್ಟು ಕಳಿಸ್ತಾರ? ಬಂಗಾರನೇ ಅದು, ಅದು ಸಾಲ ಮಾಡ್ಯಾರು ಕೊಡ್ತಾರೆ. ಆ ರೀತಿ ದೇವರಿಗೆ ಮಾಡಬೇಕಾದ್ರೆ ಯಥಾ ವೈಭವಂ ಕರಿಷ್ಯೆ, ಅದು ಕೊಡ್ತೇನೆ ನಾನು ಅಂತ ಹೇಳ್ತೇನೆ. ಏನು ವೈಭವ ಮಾಡೋಕ್ಕೆ ಇಷ್ಟಪಡ್ತೀರಲ್ಲ ಅದು ಕೊಡ್ತೇನೆ ಅಂತ ಹೇಳ್ತಾರೆ. ದಿವಸ್ಪೃಕ್, ಎಷ್ಟು ಎತ್ತರ ಇದ್ದಾರೆ ದಿವಸ್ಪೃಕ್. ದ್ಯಾವಾ ಪೃಥಿವ್ಯೋರಿದ ಬಂತಾರಮ್ಮಿ ವ್ಯಾಪ್ತಂ ತ್ವಯೇಕೇನ ದಿಶಶ್ಚ ಸರ್ವ. ದೇವ್ರು ನಿಂತ ಇಡೀ ಜಗತ್ತು ತುಂಬಿ ಹೋಗ್ಬಿಡುತ್ತೆ, ಆ ರೀತಿ ಇರ್ತಾರೆ. ದಿವಸ್ಪೃಕ್, ಅದಕ್ಕೆಲ್ಲ ದಿವಾಹಮಾನ್ಯ ದೇವತೆಗಳನ್ನು ಆವರಿಸಿ ಇದ್ದಾನೆ, ವ್ಯಾಪಿಸಿದ್ದಾನೆ, ಒಳಗಿನ ಅರ್ಥ ಅವೆಲ್ಲ. ಸರ್ವದೃಗ್ವ್ಯಾಸ, ಎಲ್ಲವನ್ನೂ ತಿಳಿದಂಥ ವ್ಯಾಸರೂಪ ನೀನು. ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ, ಜಗತ್ತಿನ ಜ್ಞಾನ ಪ್ರಪಂಚ ಏನೇನಿದೆ ಅದಿಷ್ಟು ಏನದು? ವೇದವ್ಯಾಸರ ಎಂಜಲು. ವೇದವ್ಯಾಸರ ಎಂಜಲು ಅಂದ್ರೇನು? ಅವ್ರು ಹೇಳಿಬಿಟ್ಟಿದ್ದು ಅಷ್ಟೇ ಹೊರತು ಅವ್ರು ಹೇಳದೇ ಇರೋದು ಯಾವುದೂ ಇಲ್ಲ ಅಂತ, ಅವ್ರು ಹೇಳ್ದಿರೋದು ಯಾವುದೂ ಇಲ್ಲ ಅಂತ ಪದ್ಧತಿ ಅದಕ್ಕೆ. ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ, ಆ ರೀತಿಯಲ್ಲಿ ಸರ್ವದೃಗ್ವ್ಯಾಸ. ಮತ್ತು ವ್ಯಾಸರು ಯಾರು? ಎಲ್ಲ ವ್ಯಾಸರು ನಾರಾಯಣ ಅಲ್ಲ, ಸರ್ವದೃಗ್ವ್ಯಾಸ ಮಾತ್ರ ನಾರಾಯಣ. ಸರ್ವದೃಗ್ವ್ಯಾಸರು ಯಾರು ಅಂದರೆ ದ್ವೈಪಾಯನ ವ್ಯಾಸರು, ಕೃಷ್ಣ ದ್ವೈಪಾಯನರ ವ್ಯಾಸರು ಮಾತ್ರ ಆ ವ್ಯಾಸರು. ವ್ಯಾಸ ಎಂಬುದು ಡಿ ಸಿ ಗೀಸಿ ಇದ್ದಾಗ ಹೆಸರದು, ಒಂದು ಪದವಿ. ಪ್ರತಿಯೊಂದು ಇದಕ್ಕೂ ಒಬ್ಬರು ಬರ್ತಾರೆ. ಮುಂದಿನ ದ್ವಾಪರಕ್ಕೆ ಇಬ್ಬರು ಬರ್ತಾರೆ. ಯಾರು? ಅಶ್ವತ್ಥಾಮಾಚಾರ್ಯರು ಬರ್ತಾರೆ. ವಿಷ್ಣು ಪುರಾಣದಲ್ಲಿ ಯಾವ್ಯಾವ ಬನ್ವಂತರಕ್ಕೆ ಯಾರ್ಯಾರು ಬನ್ವಂತರಲ್ಲ, ಯಾವ ಯುಗಕ್ಕೆ ಯಾರ್ಯಾರು ಲಿಸ್ಟ್ ಕೊಡ್ತಾರೆ. ಅದು ಭವಿಷ್ಯ ದ್ವಾಪರೇ ಚೈವ ದ್ರೌಣ್ಯರ್ ವ್ಯಾಸೋ ಭವಿಷ್ಯತಿ ಇದು ವಿಷ್ಣು ಪುರಾಣದಲ್ಲಿದೆ. ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ ನಿರ್ಣಯದಲ್ಲಿ. ಅದಕ್ಕೇನೆ ಸರ್ವದೃಗ್ವ್ಯಾಸ ಇವರು, ಉಳಿದ ವ್ಯಾಸರಲ್ಲ. ಅದು ಇಂಪಾರ್ಟೆಂಟ್. ಎಲ್ಲ ವ್ಯಾಸರಿಗೆ ಹೇಳಿದರೆ ಅವರು ದೊಡ್ಡ ಅಶ್ವತ್ಥಾಮಾಚಾರ್ಯ ಕೃಷ್ಣನ ಅಲ್ಲ, ಸರ್ವದೃಗ್ವ್ಯಾಸ. ವೇದವ್ಯಾಸರ ಸರ್ವದೃಕ್ಕಕ್ಕೆ ಹೇಗೆ ಗೊತ್ತು ನಿಮಗೆ ಅಂತ ಪ್ರಶ್ನೆ. ಇಡೀ ಮಹಾಭಾರತ ಸಾಕ್ಷಿ ಅದಕ್ಕೆ. ಯಾವಾಗ ಬೇಕೋ ತಕ್ಷಣ ಬರ್ತಿದ್ರು, ತಕ್ಷಣ ಹೊರಟ್ಬಿಡೋದು ಅಷ್ಟೇ. ಎಲ್ಲಿಂದ ಬಂದರೂ ಯಾರಿಗೂ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ತಾರೆ ಗೊತ್ತಿಲ್ಲ. ಪಂಪ ನಾನು ಇದೆಲ್ಲ ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಇದೊಂದು ಕಥೆ ಅಷ್ಟೇ, ನಮಗೆ ಆಗಮ ಅಲ್ಲ ಇದು ಅಂತ ಹೇಳಿದವನು ಪ್ರತಿಸತ್ಯ ಬರೆದಾಗಲೂ ಕೂಡ ವೇದವ್ಯಾಸರು ಮೇಲಿಂದ ಹೇಳಿದ್ರು ಅಂತಲೇ ಹೇಳ್ತಾನೆ. ನೀನು ನಡ್ಕೊಂಬಂದ್ರು ಅಂತ ಹೇಳೋದೇ ಇಲ್ಲ, ಮೇಲಿಂದ ಹೇಳಿದ್ರು. ಮತ್ತು ಯಾರು ಹೇಳ್ಕಳಿಸಿದ್ರು ಅವರಿಗೆ ಕರೆಕ್ಟಾಗಿ ಟೈಮಿಗೆ ಬರೋದು ಹೊರಟು. ಅದೇ ರೀತಿಯಲ್ಲಿ ಕೊನೆಗೆ ಸರ್ವದೃಕ್, ಸತ್ತವ್ರನ್ನೆಲ್ಲ ತೋರಿಸ್ತಾರೆ. ಎಲ್ಲ ಸತ್ತವರು ಸರ್ವದೃಕ್. ಧೃತರಾಷ್ಟ್ರಗಾಂಧ ಇಬ್ಬರು ಮಾತಾಡಿಕೊಂಡು ಏನು ಬರಬೇಕು ಅಂತ ಕೇಳ್ತಾರೆ. ಯುದ್ಧದಲ್ಲಿ ಸತ್ತವ್ರನ್ನೆಲ್ಲ ನೋಡ್ಬೇಕು ನಾವೀಗ. ಇವತ್ತು ಬಿಡಿ ಹಾಕಿ ತೋರಿಸ್ಬಿಡೋದು ಬೇಕಾದ್ರೆ. ತಮ್ಮ ಮದುವೆ ಕಾಲದನ್ನು 90 ವರ್ಷ ನೋಡ್ಕೋಬೋದು ಹಾಕ್ಕೊಂಡು. ಬರೀ ಫೋಟೋ ಬೇರೆ, ವಿಡಿಯೋ ಬೇರೆ. ವಿಡಿಯೋ ನೋಡಿದ್ರೆ ಏನು ಕಾಣಿಸುತ್ತೆ ಈಗ? ಹಾಗೆ ಎಲ್ಲ ಹೇಗಿದ್ರು ಹಾಗೆ ಕಾಣಿಸ್ತಾರೆ. ಆ ರೀತಿ ಫಸ್ಟ್ ತೋರಿಸಿದ ವೇದವ್ಯಾಸದೇವರು. ಆ್ಯಕ್ಚುಲಿ ವಿಡಿಯೋ ತೋರಿಸಲಿಲ್ಲ ಅವರು, ಆ್ಯಕ್ಚುಲಿ ತೋರಿಸಿದ್ರು. ಅಷ್ಟು ದುರ್ಯೋಧನ ಸಮೇತ ಎಲ್ಲರೂ ಬರ್ತಾರೆ ಬದುಕಿ, ದುರ್ಯೋಧನ ಸಮೇತ 18 ಅಕ್ಷೋಹಿಣಿ ಸೇನೆ ಬರ್ತದೆ. ಇದು ಯಾರಿಗಾರು ಸಾಧ್ಯ ಇದೆಯಾ? ಸರ್ವದೃಗ್ವ್ಯಾಸ. ಮತ್ತು ಸರ್ವದೃಗ್ವ್ಯಾಸ ಮಹಾಭಾರತ ಬರೆದಿದ್ದು ಮೊದಲು, ನಡೆದಿದ್ದ ಆಮೇಲೆ. ಎಷ್ಟಾಮೇಲೆ? 600 ವರ್ಷ ಆದಮೇಲೆ, ಅದಕ್ಕಿಂತ ಮುಂಚೆ ಬರೆದಿಟ್ಟಿದ್ದಾರೆ. ಅವ್ರಿಗೆ ಅಷ್ಟ ಆ ರೀತಿ ಬರೆದಿದ್ದಾರೆ. ಸರ್ವದೃಗ್ವ್ಯಾಸ, ಮುಂದೇನೇ ನಡೀತೆ ಎಲ್ಲ ಗೊತ್ತು ಅವ್ರಿಗೆ. ಮತ್ತು ಸರ್ವದೃಗ್ ವಿಷ್ಣುರೇವ ವ್ಯಾಸ, ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪ್ರಭು. ಹೀಗೆ ನೋಡೋದು ಅಂತ ಹೌದು, ಎಲ್ಲವನ್ನೂ ನೋಡುವವನು ಸರ್ವಜ್ಞ ಅಂತ ಅರ್ಥ. ಸರ್ವಜ್ಞನಲ್ಲಿ 2 ವಿಧ. ಕೇಳಿ ಸರ್ವಜ್ಞನಾಗಿರ್ಬೋದು ಬೇಕಾದ್ರೆ, ನೋಡಿಯೇ ಸರ್ವಜ್ಞ. ಬದ್ರಿ ಬಗ್ಗೆ ಗಂಟೆ ಮಾತಾಡ್ತಾನೆ, ಕೇಳಿ ಇನ್ನೂ ಹೋಗಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಪುಸ್ತಕ ನೋಡಿ ಹೇಳಿರ್ತಾನೆ ಅಷ್ಟೇ. ಅದು ಜ್ಞಾನನೇ ಅಲ್ಲ ಅಂತೇನಲ್ಲ, ತಪ್ಪೇನೇ ಹೇಳಿಲ್ಲ ಅವನು. ಅದು ನೋಡಿ ಹೇಳ್ತಾ ಇಲ್ಲ, ಓದಿ ಹೇಳ್ತಾ ಇರೋದು, ಕೇಳಿ ಹೇಳ್ತಾ ಇರೋದು. ದೇವ್ರು ಹಾಗಲ್ಲ, ಎಲ್ಲ ನೋಡಿದ್ದಿರ್ತಕ್ಕಂಥ ವ್ಯಾಸ. ಮತ್ತು ಸರ್ವದೃಶ್ಯಾಂ ವ್ಯಾಸ, ಸರ್ವದೃಕ್ಕಗಳು ಯಾರ್ಯಾರಿದ್ದಾರೆ ಅವರ ದೃಷ್ಟಿ ವಿಸ್ತಾರವಾಗೋದು ಇವರಿಂದ. ವಿಶೇಷ ಶೇಷಶಯನ ಪುನರ್ಧೀಯಂ. ಮಧ್ವಾಚಾರ್ಯರಿಗೆ ಪಾಠ ಹೇಳ್ತಾ ಕೂತಿದ್ದಾರೆ ವೇದವ್ಯಾಸರು. ಮಧ್ವಾಚಾರ್ಯರು ಪೂರ್ಣ ಪ್ರಜ್ಞರು. ಅವ್ರಿಗೆ ಪಾಠ ಹೇಳ್ಬೇಕಾದ್ರೆ ಏನಾಗಿರ್ಬೇಕು? ಅವರು ಸರ್ವಜ್ಞರು. ಸುಮ್ಮನೆ ಕೂತ್ರೆ ಸುಮ್ಮನೆ ಕೊಡೋಕ್ಕಾಗತ್ತಾ? ವಿಶೇಷ ಬರಬೇಕು. ವಿಶೇಷ ಬರಾಗಿಲ್ಲ. ಯಾಕೆ ಅಂತ ಕೇಳಿದರೆ ಅವ್ರು ಸರ್ವಜ್ಞರು, ಪೂರ್ಣ ಪ್ರಜ್ಞರು. ಅಲ್ಲೂ ಬರಬೇಕು. ಆ ರೀತಿ ಹೇಳ್ತಕ್ಕಂಥದ್ದು ವೇದವ್ಯಾಸರಿಗೆ ಸಾಧ್ಯ. ಇವತ್ತಿಗೂ ಕೂಡ ಅಲ್ಲಿ ಕೂತಿರೋದೇನಂತ?
ಬದಿರೆಯಲ್ಲಿ ವಜ್ರಾಸಗಳು ಬರೀತಾರೆ. ಇವತ್ತು ಕೂಡ ಅವ್ರು ಬಂದು ಪಾಠ ಕೇಳ್ತಾ ಕೂತಿದ್ದಾರೆ, ಪಾಠ ಕೇಳ್ತಾ ಕೂತಿದ್ದಾರೆ ಅಂತ ಹೇಳ್ತಾರೆ. ನಾವು ಪಾಠ ಮಂಗಳ ಮಾಡಿ ಆಗಿದೆ ಅಂತ ನಾವು ತಿಳ್ಕೊಂಡಿದ್ರೆ ಆಚಾರ್ಯ ಇನ್ನೂ ಪಾಠ ಕೇಳ್ತಾ ಕೂತಿದ್ದಾರೆ. ಮತ್ತು ಯಾವಾಗ ಕೇಳ್ತಾನೆ ಇರ್ತಾರೆ. ಜ್ಞಾನ ಎಂಡೇ ಇಲ್ಲ. ಶತಕೋಟಿ ರಾಮಾಯಣ ತಕ್ಷಣ ಅರ್ಥ ಆಗುತ್ತವೆ. ಶತಕೋಟಿ ರಾಮಾಯಣ ಹೆಸರು ಕೂಡ ಕೇಳಿದ ಜನ ಇದ್ದಾರೆ ಅಂದಮೇಲೆ ಶತಕೋಟಿ ಪಂಚರಾತ್ರ ಅನಂತ ವೇದ ಸಿಲೆಬಸ್ ಎಂದು ಮುಗಿಯುತ್ತೆ. ಈಗ ಅಷ್ಟು ಗೊತ್ತಿದ್ರು ಹೊಸ ಹೊಸ ಅರ್ಥ ಹೇಳ್ತಾರಲ್ಲ, ಅಥವಾ ಹೊಸ ಅದೇ ಅರ್ಥನೇ ಸ್ಪಷ್ಟ ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಹೇಳ್ತಾರಲ್ಲ, ಅದು ಬೇಕು. ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇದೆ, ಕಲರ್ ಫೋಟೋ ಇದೆ. ನ್ಯಾಚುರಲಿ ಯಾವುದು ಪ್ರಿಫರ್ ಮಾಡ್ತಾರೆ? ಫೋಟೋ ಅವರದ್ದೇ ವ್ಯತ್ಯಾಸ ಇಲ್ಲ, ಬಟ್ ಕಲರ್ ಎಂಬುದು ಅದು ಕೂಡ ಒಳ್ಳೆ ಕ್ಯಾಮ್ರಾ ತಂದಿದ್ದಾರೆ, ರೆಸಲ್ಯೂಷನ್ ಭಾರಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಏನಾಗುತ್ತೆ, ಇನ್ನೂ ಬೆಲೆ ಜಾಸ್ತಿ ಆಗುತ್ತೆ. ಯಾವ ಶಾಸ್ತ್ರ? ಅಲ್ಲ ಅಲ್ಲ ಅಲ್ಲ, ಸುಖತೀರ್ಥ, ಶುಕತೀರ್ಥ ಅಲ್ಲ, ಸುಖತೀರ್ಥ. ಸುಖತೀರ್ಥ ಶಾಸ್ತ್ರ ವಿಚಾರಾಹಾರಸ್ಯ ಪಾನಂಸದ ಆಚಾರ ಶಾಸ್ತ್ರವನ್ನು ಯಾವಾಗಲೂ ಕೇಳ್ತಿರ್ಬೇಕು. ಅದು ಇನ್ನೊಂದು ವರ. ಒಂದು ಪ್ರಾಯ ನಿಷ್ಕಿಂಚನತ, ಇನ್ನೊಂದು ಆಚಾರಶಾಸ್ತ್ರ ಯಾವಾಗಲೂ ಓದ್ತಾ ಇರ್ಬೇಕು ನಾನು, ಆ ರೀತಿ ಕೊಡಬೇಕು. ಇನ್ನೊಂದು ಯಾವುದು? ನಿನ್ನ ಭಕ್ತರ ಸಹವಾಸ ಕೊಡು, ಯಾವಾಗ ಸಂಘವಾಗಲಿ ಸಾಧು ಸಂಘವಾಗಲಿ, 3 ವರ ಕೇಳ್ತಾರೆ. ಅರ್ಥ ಆಯ್ತಾ? ಅದರಲ್ಲಿ ಅದು ಸೇರಿದೆ. ಸುಖತೀರ್ಥ ಹೌದು, ಸುಖತೀರ್ಥ ಅಲ್ಲ, ಸುಖತೀರ್ಥ. ವಿಜರಾಹಾರ, ವಿಜರಾಹಾರ ಅಂದ್ರೇನು? ಅಮೃತ ಅಂತ ಅರ್ಥ. ದೇವತೆಗಳ ಆಹಾರ ಯಾವುದು? ಅಮೃತ. ಅದು ಹೌದು. ಅದು ಕೆಲವೆಲ್ಲ ಅವರೇ ಇರ್ತಾರೆ. ಅವರು ಒಂದು ಮಾತು ಹೇಳ್ತಾರೆ, ಏನು ಹೇಳಿದ್ರು ನಮ್ದಂತ ತಿಳ್ಕೊಳಕ್ಕೆ ಹೋಗಬೇಡಿ, ಎಲ್ಲ ಆಚಾರ್ಯ ಹೇಳಿರೋದು ಅಂತ ಮೊದಲು ಆರಂಭದಲ್ಲಿ ಹೇಳ್ಬಿಡ್ತಾರೆ. ಎಷ್ಟೋ ಅರ್ಥ ಹೇಳ್ತಾರೆ. ಆಚಾರ್ಯ ಹೇಳಿಲ್ಲ ಅಂದರೆ ಹೇಳಿಲ್ಲ, ಅದು ನಿಮಗೇನು ಗೊತ್ತಾಯ್ತಾ? ಹೇಳ್ತಾ ಇರುತ್ತೆ, ಬರೋದು ನಾವು ಬರೋದ ಮೇಲೆ ಅವ್ರು ಹೇಳಿರ್ಬೇಕಲ್ಲ ಅಂತ. ವಾಚಸ್ಪತಿ, ವಾಚಸ್ ಅಂದರೆ ಮಹಾಲಕ್ಷ್ಮಿ, ಅವರಿಗೆ ಪತಿಯಾದವನು. ಅಯೋನಿಜ, ಅಯೋನಿಜ, ಇಲ್ಲಿ ಸ್ವಾರಸ್ಯ ಇದೆ. ದೇವರಿಗೆ ಹುಟ್ಟೋದೆಲ್ಲ ಅಜ ಅಜ ಅಂತೀರಿ, ಮತ್ತು ಅಯೋನಿಜ ಅಂತ ಹೇಳ್ತಾರೆ. ಹೌದು, ಕೃಷ್ಣರಾಮಾದಿ ರೂಪದಿಂದ ಅವತಾರವನ್ನು ಮಾಡ್ತಾನೆ, ಆದರೆ ಹುಟ್ಟಿ ಬಂದ ಅವತಾರಗಳಲ್ಲವು. ಏನವು? ಅನಾದಿ ನಿತ್ಯವಾದ ಅವತಾರ ತೋರಿಸ್ತಾನಷ್ಟೇ ಹೊರತು ಹುಟ್ಟಿ ಬಂದ ಅವತಾರಗಳಲ್ಲ. ಅದಕ್ಕೋಸ್ಕರ ಅಯೋನಿಜ ಅಂತ ಕರೆ. ಆಮೇಲೆ ತ್ರಿಸಾಮ ಸಾಮಗ ಸಾಮ ನಿರ್ವಾಣಂ ಭೇಷಜಂ ಭೇಷಕ್ ಸನ್ಯಾಸಕೃತ್ ಸಮಸ್ಯಾಂತೋ ನಿಷ್ಠಾ ಶಾಂತಿ ಪರಾಯಣಂ. ತ್ರಿಸಾಮ ಸಾಮಗ, ಆಮೇಲೆ ಸಾಮ ನಿರ್ವಾಣಂ ಭೇಷಜಂ ಭಿಷಕ್ ಸನ್ಯಾಸಕೃತ್ ಶಮಃ ಶಾಂತಃ ನಿಷ್ಠಾ ಶಾಂತಿ ಪರಾಯಣಂ. ತ್ರಿಸಾಮ, 3ರಲ್ಲೂ ಸಮ, ತ್ರಿವಿಧ ಜೀವರಲ್ಲೂ ಸಮ ಪರಮಾತ್ಮ, ಪಕ್ಷಪಾತ ಇಲ್ಲ. ಅರ್ಥ ಆಯ್ತಾ? ತ್ರಿವಿಧರಲ್ಲೂ ಸಮ. ತ್ರಿಸಾಮಗಳು ಅವೆಲ್ಲ ಇದೆ. ಅದರಲ್ಲೂ ಕೂಡ ವಾಚ್ಯನಾದವನು ನೀನೇ. ಸಾಮಗಃ, ಯಾರು ಈ ರೀತಿ ಸಾಮ್ಯವನ್ನು ಕಂಡು ಇರ್ತಾರಲ್ಲ ಅವರು ಬಡಿ ಬರ್ತಾನೆ ದೇವರು. ಸಾಮಗಃ, ಅತ್ಯಂತ ಪ್ರೀತನಾಗ್ತಾನೆ. ನಿಷ್ಪಕ್ಷಪಾತಂದ ಯಾರು ನಡ್ಕೋತಾರಲ್ಲ, ಇವತ್ತು ನಡ್ಕೊಂಡ್ರೆ ಕೆಲಸ ಕಳ್ಕೊತಾರೆ ಅಂತ ಅರ್ಥ. ಅಂಥ ಕಾಲ ಹೊತ್ತಾನೆ. ಆನೆಸ್ಟ್ ಆಗಿದ್ರೆ ಕೆಲಸ ಕಳ್ಕೊಂಡ್ಬಿಡ್ತಾರೆ. ಹಾಗಲ್ಲ, ದೇವ್ರು ನೋಡ್ಕೋತಾನೆ, ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಸಾಮಗಃ ಅಂದರೆ ಸಮವರ್ತಿನಾಂ ಗಹ, ಗತಿ ಅಂತ ಅರ್ಥ. ಸಮವರ್ತಿಗಳನ್ನು ಯಾರು ಕಾಪಾಡ್ತಾರೆ? ನಾನು ಕಾನೂನು ಪ್ರಕಾರ ಮಾಡಿದ್ದೇನೆ ಅಂತ ಹೇಳಿದ ಕೋರ್ಟ್ ಸಪೋರ್ಟ್ ಮಾಡುತ್ತಲ್ಲ, ಹಾಗೆ ಸಾಮಗಃ. ಸಾಮ ಇನ್ನೊಂದು ಅರ್ಥ, ಸಾಮ ಅಂದರೆ ಸಾಮಾಜಿ ವೇದಗಳು, ಅವುಗಳಿಂದ ಗಮ್ಯ ಶಾಸ್ತ್ರಯೋನಿತ್ವ ಅಂತ ಅರ್ಥ. ಸಾಮ ಶಬ್ದ ಸರ್ವವೇದ ಶಾಸ್ತ್ರ ಉಪಲಕ್ಷಕವಾದ ಪದ ಸಾಮಗಃ. ಅಥವಾ ಯಾರು ಸಾಮವನ್ನು ಹಾಡ್ತಾರೆ, ಸಾಮಗಾನವನ್ನು ಮಾಡ್ತಾರೆ, ಅವರಿಗೆ ವಿಶೇಷವಾಗಿ ಅವರಿಂದ ಗಮ್ಯನಾಗ್ತಾರೆ. ಸಾಮಗಾನ ಅಂಬೋದು ಭಾರಿ ಕಷ್ಟದ ಕೆಲಸ. ಒಂದು ಸರ್ತಿ ಗಾಯತ್ರಿ ಹೇಳ್ಬೇಕಾದ್ರೆ ಎಷ್ಟೋ ನಿಮಿಷ ಬೇಕಾದ್ರೆ, ಗೊತ್ತಾಯ್ತಾ? ಅರ್ಥ ಆಯ್ತಾ? ರಾಗವಾಗಿ ಹೇಳ್ಬೇಕಾದ್ರೆ ಅವ್ರು 10 ಮಾಡೋ ಹೊತ್ತಿಗೆ ಎಷ್ಟೋ ಗಂಟೆ, 1 ಗಂಟೆ ಬೇಕು. ಅಷ್ಟು ಜೋರಾಗಿ ಎಳಿಬೇಕಾದ್ರೆ ಹಾಡ್ಬೇಕು, ಅಷ್ಟು ನಿಧಾನವಾಗಿ ಹೇಳಬೇಕು. ಸಾಮವೇದವರು ಅದು ಅಂಥ ಇಡೀ ವೇದಗಳನ್ನು ಸಾಮಗಾನ ಮಾಡಕ್ಕೆ ಬರೋದು. ಈ ಸಾಮ ಧಾಟಿಯಲ್ಲಿ ವೇದಗಳನ್ನ ಹೇಳೋದು. ಸಾಮವೇದ ಅಂತಲೂ ಇದೆ. ಎಲ್ಲ ವೇದಗಳು ಸಾಮ ಹಾಡಿದಾಗ ಸಾಮಗಾನ ಆಗುತ್ತೆ. ಮತ್ತು ಸಾಮ ಅಂದರೆ ವಾಯುದೇವರ ಹೆಸರು, ಅವರಿಂದ ಗಮ್ಯನಾದವರು. ಸಾಮ ಅಂತ ವಾಯುದೇವರ ಹೆಸರು ಬಂದಿದೆ. ಆದ್ದರಿಂದ ಯಾಕೆ ಎಲ್ಲರೂ ಸಮವಾಗಿ ನೋಡ್ತಾರಲ್ಲ, ಅದಕ್ಕೆ ಎಲ್ಲ ಸಮವಾಗಿ ನೋಡ್ತಾರೆ ವಾಯುದೇವರು ಅಂತ ಹೇಗೆ ಗೊತ್ತು ಅಂತ ಕೇಳಿದರೆ, ಎಲ್ಲ ದುರ್ಯೋಧನ ಒಳಗಿದ್ದು ಉಸಿರಾಡಿಸ್ತಾರೆ. ಮಧ್ಯೆ ಹೊರಗೆ ಬಂದು ಇನ್ನೂ ಸತ್ತು ಹೋಗ್ತಿದ್ದವು, ಬರಲಿಲ್ಲ. ಇದು ಪ್ರೊಸೀಜರ್ ಪ್ರಕಾರ ಕೊಂದರೆ ಹೊರತು ಏನು ಮಾಡಲಿಲ್ಲ, ಅವರು ಔಟ್ ಆಫ್ ಜೀವ ಕೊಡಲಿಲ್ಲ. ಅದಕ್ಕೆ ಸಮ.
ದೇವರು ಹಾಗೆ ವಾಯುದೇವರು ಹಾಗೆ ಎಲ್ಲ ಪ್ರಾಣಿಗಳಲ್ಲೂ ಇಬ್ಬರು ಇರ್ತಾರೆ, ನಿಷ್ಪಕ್ಷಪಾತವಾಗಿ ಇರ್ತಾರೆ. ಆಯುಷ್ಯ ಎಷ್ಟೋ ಅಷ್ಟು ಅವ್ರು ಇರಲೇಬೇಕು, ಆ ರೀತಿ ನೋಡ್ಕೋತಾರೆ. ತ್ರಿಸಾಮ ನಿರ್ವಾಣಂ, ವಾಣ ಅಂದರೆ ಬಾಣ, ಬಾಣ ಅಂದರೆ ದೇಹ, ನಿರ್ವಾಣ ಅಂದರೆ ಏನು? ಪ್ರಾಕೃತ ಶರೀರ ರಹಿತ. ಎಲ್ಲಿ ಬಂದಿದೆ ಪದ ಇದು? ಎಲ್ಲಿ ಕೇಳಿಸ್ತಾ ಇಲ್ಲ? ಇಲ್ಲ, ಗೀತಾದಲ್ಲಿ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ಮುಚ್ಯತಿ ಬ್ರಹ್ಮ ಚಿತ್ವಾಶ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಯತಿ. ನಿರ್ವಾಣ ಅಂತ ಹೇಳಿದರೆ ಅಶರೀರ ಬ್ರಹ್ಮ, ಬರೀ ಬ್ರಹ್ಮ ಅಂದರೆ ಬ್ರಹ್ಮದೇವರು ಆಗಿಬಿಡ್ತಾರೆ. ನಿರ್ವಾಣ ಬ್ರಹ್ಮ ಅಂದರೆ ಪ್ರಾಕೃತ ಶರೀರ ರಹಿತನಾದ ಬ್ರಹ್ಮ ಅಂದರೆ ಯಾರೋ ಪರಮಾತ್ಮ, ದೇವರ ಹತ್ರ ಹೋಗ್ತೀರಿ ಅಂತ ಅರ್ಥ. ಶಾಂತೋ ನಿಷ್ಠಾ ನಿರ್ವಾಣಂ ಭೇಷಜಂ, ಭಿಷಕ್ ಔಷಧಿನೂ ಪರಮಾತ್ಮ, ಔಷಧಿ ಕೊಡೋದು ವೈದ್ಯನೂ ಪರಮಾತ್ಮ, ಅವನೊಳಗೆ ಇದು ಮಾಡಿಸ್ತಾರೆ ಅಂತ ಅರ್ಥ. ಅದೇ ಔಷಧ ಜಾಹ್ನವಿ ತೋಯಂ ವೈದ್ಯೋ ನಾರಾಯಣೋ ಹರಿಹಿ ಅಂತೇಳಿ ಯಾವ ಔಷಧಿ ತೊಗೋಬೇಕಾದ್ರೆ ಹಾಗೆ ತೊಗೋಬೇಕಲ್ಲ. ಅದಕ್ಕೆ ಇನ್ನೊಂದು ಅರ್ಥ, ಕೆಲವು ಔಷಧಿಗಳಿರ್ತವೆ ಅವು ನಿಷಿದ್ಧ, ಕೆಲವೆಲ್ಲ ತೊಗೊಳ್ಬಾರ್ದವನ. ಆದರೆ ಔಷಧಿ ಅಂತ ಹೇಳಿದಾಗ ಏನದು? ಜಾಹ್ನವಿ ತೋಯ, ಗಂಗಾ ಜಲ ಇದ್ದಾಗೆ ಪ್ರಾಣ ಉಳಿಸೋದ್ರಿಂದ ಅದು ಗೌಣ ಮುಖ್ಯ ಅರ್ಥದಲ್ಲಿ ಪವಿತ್ರವಾದನ್ನೇ ತೊಗೊಳ್ಬೇಕಂತ ಮೊದಲು. ಅನಿವಾರ್ಯವಾಗಿ ಪ್ರಸಂಗ ತೊಗೊಳೋದು ಬಂದರೆ ನಾವು ಔಷಧಿ ತೊಗೊಳೋದಿಲ್ಲ ಅಂತ ಹೇಳಕ್ಕೆ ಹೋಗಬಾರ್ದು, ದೋಷ ಅಂತ ಹೇಳಬಾರ್ದು. ಕೆಲವು ಪದಾರ್ಥಗಳಲ್ಲಿ ಕೆಲವು ಗುಣ ಇರುತ್ತೆ, ಅದು ಅಷ್ಟಕ್ಕೆ ಮಾತ್ರ ಬೇರೆದಕ್ಕೆ ಉಪಯೋಗಿಸ್ಬಾರ್ದು. ಆಯ್ತಾ? ಯಾವ್ದ ಏನಿಲ್ಲ ಅದೇ ಟ್ಯಾಬ್ಲೆಟ್ಸ್ ಏನು ಮಾಡಿದ್ದಾರೆ, ಏನು ಮಾಡಿದ್ರೆ ಕೆಲಸ ಗೊತ್ತಾಗೋದಿಲ್ಲ, ಪ್ರಾಣ ಹೋಗ್ಬೇಕು, ಸ್ಥಿತಿ ಬಂದುಬಿಟ್ಟಿದೆ. ಅದೇ ವೆಜ್ಜೋ ನಾನ್ ವೆಜ್ಜೋ ಗೊತ್ತಿಲ್ಲ ಅಂತ, ಅವಾಗ ಏನು ಮಾಡಬೇಕು? ಅವನು ಆಪತ್ಕಾಲ ತಗೋಬೋದು. ಅದು ಗೊತ್ತಿದ್ದರೆ ಅವಾಯ್ಡ್ ಮಾಡಬೇಕು, ಗೊತ್ತಿಲ್ಲದೆ ಹೋದರೆ ಇದು ಅನುಸಂಧಾನ ಮಾಡಬೇಕು. ಭಿಷಕ್ ಸನ್ಯಾಸಕೃತ್ ಶಮ, ಸನ್ಯಾಸಕೃತ್ ಎಲ್ಲವನ್ನೂ ಸನ್ಯಾಸವನ್ನು ಹಂಸರೂಪ, ಸನ್ಯಾಸ ರೂಪ, ಪರಮಹಂಸ ರೂಪ. ಸನ್ಯಾಸವನ್ನು ಬರೀ ಆಶ್ರಮ ತೊಗೊಂಡಿದ್ದಲ್ಲ, ಸನ್ಯಾಸ ಹೀಗಿರಬೇಕು ತೋರಿಸ್ಕೊಟ್ಟ ರೂಪ. ಸನ್ಯಾಸ ಈ ರೀತಿ ಇದ್ರೇ ಸನ್ಯಾಸ ಅಂತ ತೋರಿಸ್ಕೊಟ್ಟಿತ್ತು. ಶಮಃ, ಶಮಃ ಶಮ್ ಅಂದರೆ ಸುಖ, ಮಾ ಅಂದರೆ ಮಾತಿ ಅನ್ನು ಕೊಡಬಹುದು, ಸುಖದ ಅಂತ ಅರ್ಥ ಶಮಃ. ಮತ್ತು ಶಮ್ ಅಂದರೆ ಸುಖ, ಮಾ ಅಂದರೆ ಜ್ಞಾನ, ಆನಂದ ಜ್ಞಾನಗಳನ್ನು ಕೊಡುವನು. ಶಂ ಚ ಮಾ ಚ ಅಸ್ಮಾತಿಥಿ ಶಮಃ, ಆ ರೀತಿ ಮಾಡೋಕ್ಕೆ ಹೋಗುತ್ತೆ. ಶಾಂತಃ, ಶಾ ಅಂದರೆ ಸುಖ, ಅಂತ ಅಂದ್ರೇನು? ಅಲ್ಟಿಮೇಟ್ ಆನಂದಮಯ, ನಿರವಧಿಕ ಆನಂದಮಯ. ಅದಕ್ಕೆ ಶಾ ಅಂತ, ಶಸ್ಯ ಅಂತ, ಸಾ ಕಾಷ್ಠ ಸಾ ಪರಾಗತಿ. ಮೇಲಿನರ್ಥ ಏನು? ಶಾಂತನಾದವನು ಪರಮಾತ್ಮ. ಉಗ್ರ ನರಸಿಂಹ ಅಂತ ಹೇಳ್ತಾರೆ ಅಂತ ಕೇಳಿದರೆ ಉಗ್ರತನ ತೋರಿಸ್ತಾನೆ ಹೊರತು ಪರಮಾತ್ಮ ಏನಲ್ಲ. ನಾವ್ಯಾಕೆ ಕೋಪಗೊಳ್ಳುತ್ತೀವಿ? ದೇವರು ಯಾಕೆ ಕೋಪಗೊಂಡ? ನಾವು ಕೊಡೋದಕ್ಕೇನು ಕಾರಣ? ಶೇಷಂ ಕೋಪೇನ ಪೂರೈಯ, ಕೈಲಾಗದನ್ನು ಮೈ ಹರ್ಕೊಂಡ ಅಂತ ಹೇಳ್ತಾರಲ್ಲ ಹಾಗೆ. ದೇವರಿಗೆ ಯಾಕೆ ಮಾಡಬೇಕು? ಉಗ್ರ ಯಾಕೆ ಆಗಬೇಕು? ದೇವರು ತೋರಿಸ್ತಾರೆ, ನನ್ನ ಭಕ್ತರ ಮೇಲೆ ತಂಟೆ ಬಂದರೆ ಹೇಗಿರುತ್ತೆ ನೋಡು ಅಂತೇಳಿ. ವಜ್ರಾಸವನ್ನು ಹೇಳ್ತಾರೆ, ಚಿತ್ಯ ಮತ್ಯಲ್ಪ ಭೃತ್ತೇಶ್ವಪಿ ಕುಜನ ಕೃತೋದ್ಧತ್ಯ ಭೂತ್ಯಾಜಕಾಯ. ಭೂಮಿ ಮೇಲೆ ವೈಷ್ಣವರಿಗೆಲ್ಲ ಸಂದೇಶ ಅದು. ಸಾಮಾನ್ಯ ವೈಷ್ಣವನಾಗಿದ್ದರೂ ಪರವಾಗಿಲ್ಲ, ಅವನೇನು ಭಾರಿ ಬೋಧಿಗೀರಿ ಏನೂ ಆಗಿಲ್ಲ, ವಿಷ್ಣು ಭಕ್ತ. ಅಷ್ಟಾಗಿದ್ದರೂ ಕೂಡ ಅವನಿಗೆ ದ್ರೋಹ ಮಾಡಿದರೆ ದೇವರು ಭಾರಿ ಕೋಪ ಕೊಡ್ತಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಭಾರಿ ಕೋಪ ಕೊಡುತ್ತಾನೆ ಅಂದರೆ ದೇವರಿಗೆ ಕೋಪ ಕೊಡ್ತಾ ಅರ್ಥ ಏನು ಅಂದರೆ ಅದು ಸಹಿಸೋದಿಲ್ಲ ಅಂತ. ದೇವರು ಅದನ್ನು ಉಗ್ರನಾಗ್ತಾನೆ. ಎಷ್ಟೋ ಸತ್ತು ಹೇಳಿದೆ, ತನ್ನ ದ್ವೇಷ ಮಾಡಿದ ರಾವಣ. ಸೀತಾಪಹರಣ, ಸೀತೆ ಅಂತ ಗೊತ್ತಿಲ್ಲ ಅಪಹರಣ ಬಿಟ್ಬಿಡಿ, ತನ್ನ ಪತ್ನಿನೇ ಅಪಹರಣ ಮಾಡಿದ ಲೋಕದೃಷ್ಟಿಯೊಳಗೆ. ಎಷ್ಟು ಕೋಪ ಬರಬೇಕು, ಗೊತ್ತಾಯ್ತಾ? ಪರಮಾತ್ಮ ಯಾವ ರೂಪದಿಂದ ಕೊಲ್ತಾನೆ? ಸೌಮ್ಯ ರೂಪದಲ್ಲಿ ಕೊಲ್ತಾನೆ. ರಾಮರೂಪ ಎಂಥದ್ದು? ಒಳ್ಳೆ ಸೌಮ್ಯ ರೂಪದಲ್ಲಿ ಕೊಲ್ತಾನೆ. ಆ ಪ್ರಹ್ಲಾದ ಹಿರಣ್ಯಕಶಿಪು ಓಡಾಡಿಸ್ತಾರೆ, ಯಾವ ರೂಪದಲ್ಲಿ ಕೊಲ್ತಾರೆ ಅಂದರೆ ಉಗ್ರ ರೂಪದೊಳಗೆ. ಅಂದರೆ ತನ್ನ ಬೈದರೂ ಸಹಿಸ್ಕೊಡ್ತಾರೆ, ಇವರು ಸಹಿಸ್ಕೊಡೋದಿಲ್ಲ ಅಂತ. ತನ್ನ ಭಕ್ತರ ಮೇಲೆ ಅಷ್ಟು ಪ್ರೀತಿ ಪರಮಾತ್ಮನಿಗೆ. ಎಂದೂ ಕೂಡ ಏನು ಮಾಡೋದಿಲ್ಲ, ತನ್ನ ಭಕ್ತರನ್ನು ಅತ್ಯಂತ ಉಗ್ರವಾಗಿ ಶಿಕ್ಷಿಸ್ತಾನಾದ್ದರಿಂದ ಅತಿ ಪ್ರೀತಿ ಇದೆ. ಭಕ್ತವತ್ಸಲಹ ಹಿಂದೆ ಬಂದಿದೆ ಸಾಕಷ್ಟು ಸಲ. ಇದು ಅರ್ಥ ಮಾಡಿಕೊಂಡ್ರೆ ನಾವು ಭಕ್ತರ ದ್ವೇಷ ಮಾಡ್ತೀವಿ, ಆದ್ದರಿಂದ ದೇವ್ರ ಪೂಜೆ ಮಾಡಿದ್ದೆಲ್ಲ ವ್ಯಾನಿಷ್ ಆಗೋಗ್ಬಿಡುತ್ತೆ. ಮಾಡಬಾರ್ದು. ಅದು ದೇವ್ರ ಪೂಜೆ ಕೊಡ್ಬೇಕಾದ್ರೆ ಹೇಳಬೇಕು, ಕಾಯಿಕಾನ್ ವಾಚಕಾನ್ ದೋಷಾನ್ ಮಾನಸಾನಪಿ ಸರ್ವದಾ ವೈಷ್ಣವ ದ್ವೇಷ ಹೇತುನ್ಮೇ ಭಸ್ಮಸಾತ್ ಕುರು ಬಾಧವ. ಇನ್ನು ಪ್ರಾರ್ಥನೆ ಮಾಡಬೇಕು. ವೈಷ್ಣವರ ದ್ವೇಷ ಮಾಡಿದ್ರೆ ಪೂಜಾಧಿಕಾರ ಇಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಯಾರು ನಿರ್ಯಕ್ಕೆ ಬರೋದಿಲ್ಲ,
ದ್ವೇಷ ತಮಸ್ಸಿಗೆ ಹೋಗ್ತಾನೆ ಅಂತ ಹೇಳ್ತಾರೆ. ಬರೀ ಅಂಥದ್ದಲ್ಲ, Yes, sir. ಬರೀ ನೆರೆಯ ಅಂದರೆ ವಾಸಿ, ತಮಸ್ಸಿಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಆಯ್ತಲ್ಲ. ನಿಷ್ಠಾ ಶಾಂತಿ. IAS ಆಫೀಸರು ಕಂಡಕ್ಟರ್ ಹೊಡೆದ್ರು ಕೂಡ ದೊಡ್ಡ ಅಪರಾಧ ಅದು. ಕಂಡಕ್ಟರ್ ಬೈಯೋ ರೈಟು ಅವರಿಗಿಲ್ಲ. ಅವನು ತನ್ನ ಕೆಲಸ ತಾನು ಮಾಡ್ತಿದ್ದಾನೆ ಅಷ್ಟೇ. ನೀನು ದೊಡ್ಡ ಅಧಿಕಾರಿ ಇರ್ಬೋದು, ಅವನಾನು ಸರ್ವೆಂಟೆ. ಅದು ಯಾರ ಮೇಲೆ ಅವ್ರು ತಮ್ಮ ಕೆಲಸ ಮಾಡ್ಕೊಂಡು ಸ್ವಧರ್ಮ, ಅದು ಸ್ವಧರ್ಮ ಮಾಡೋರ ಮೇಲೆ ಜೋರು ಮಾಡೋದು ಅಧರ್ಮ, ಇವನಿಗೆ ಪರಧರ್ಮ ಮಾಡಿಕೊಡ್ದು. ಮತ್ತೆ ಹೇಳ್ಬೇಕು, ಬೇರೆ ಭಾಷೆ ಅಂತ ಹೇಳಿಲ್ಲ ನಾನು, ಅಂದಂತ ತಮಸ್ಸಿಗೆ ಹೋಗ್ತಾರೆ. ಅರ್ಥ ಆಯ್ತಾ? ಅದು ಹೇಳಬೇಕು. ನಿಷ್ಠಾ ಶಾಂತಿ ಪರಾಯಣ ನಿತರಾಂ ಸ್ಥೀಯತೆ ಅನೇನ ಸರ್ವತ್ರ ಇತಿ ನಿಷ್ಠಾ. ದೇವರಂತೆ ಇರಲಿಕ್ಕೆ ಯಾರಿಗೆ ಸಾಧ್ಯ ಇದೆ? ಪ್ರತಿಯೊಂದು ಕಡೆಯೂ ಪರ್ಫೆಕ್ಟ್ ಅಷ್ಟೇ ಇದ್ದಾನೆ. ಸರ್ವದೇಶೇಶು ಕಾಲೇಶು ಸ ಏಕ ಪರಮೇಶ್ವರ. ಶಾಂತಿ, ಶಾಂತಿ ಅಂದರೆ ಮೋಕ್ಷ. ಶಸ್ಯ ಆಂತಿ, ಶ್ಯಾಮ್ ವಿಶೇಷವಾದಂಥ ಆನಂದವನ್ನು ಪ್ಲಸ್ ಅದನ್ನು ತಿಹಿ. ತಿಹಿ ಅಂದ್ರೇನು? ಇನ್ನೂ ಹೆಚ್ಚು ಮಾಡಿ ಕೊಡ್ತಾರೆ. ಮೋಕ್ಷ ಆನಂದ ವೃದ್ಧಿ ಕೊಡ್ತಾರೆ. ಇಲ್ಲವರು ವೃದ್ಧಿ ಆಗ್ತಿರಲಿಲ್ಲ. ಪರಾಯಣಂ, ಪರಾಯಣಂ ಅಯನ ಅಂದರೆ ಆಶ್ರಯ. ಪರಾಯಣಂ ಅಂದ್ರೇನು? ಅಲ್ಟಿಮೇಟ್ ರಿಸಾಲ್ಟ್, ಅಲ್ಟಿಮೇಟ್. ದೇವರತ್ರ ಶರಣ ಹೋಗಾಗ ಯಾರು ಏನು ಮಾಡೋಕ್ಕೂ ಬರೋದಿಲ್ಲ. ಗೊತ್ತಾಯ್ತಾ? ದೇವರ ಶರಣ ಹೋಗಾಗ, ದೇವರ ರಕ್ಷಣೆ ನಿಂತಾಗ ಯಾರಾದ್ರು ಬಿಡ್ಸೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದಕ್ಕೆ ವಿಭೀಷಣ ಏನು ಮಾಡಿಬಿಟ್ಟ? ಪರಾಯಣಂ ಅಂತ ಹೋದ, ಸುಖವಾಗಿ ಉಳ್ಕೊಂಡ. ಬರೀ ಉಳ್ಕೊಳ್ಳಿಲ್ಲ, ಉತ್ತರಾಧಿಕಾರಿ ಆಗಿಬಿಟ್ಟ. ಅಷ್ಟೇ ಅಲ್ಲ, ಇವತ್ತಿಗೂ ಇದ್ದಾರೆ ಅದು ಬೇರೆ ಜೊತೆಗೆ. ಇವತ್ತು ಚಿರಂಜೀವಿಗಳು ಸೇರ್ಕೊಂಡ್ಬಿಡ್ತಾನೆ. ಪರಾಯಣ ಸಾಂಗ ಶುಭಾಂಗ ಶಾಂತಿದ ಸ್ರಷ್ಟ ಕುಮುದ ಕುವಲೇಶಯ ರೋಹಿತೋ ಗೋಹಿತೋ ಗೋಪತಿರ್ಗೋಪ್ತ ವೃಷಭಾಕ್ಷೋ ವೃಷಪ್ರಿಯ. ಶುಭಾಂಗಾಯ ನಮಃ, ಶಾಂತಿದಾಯ ನಮಃ, ಸ್ರಷ್ಟ್ರೇ ನಮಃ, ಕುಮುದಾಯ ನಮಃ, ಕುವಲೇಶಯಾಯ ನಮಃ, ಗೋಹಿತಾಯ ನಮಃ, ಗೋಪತಯೇ ನಮಃ, ಗೋಪ್ತ್ರೇ ನಮಃ, ವೃಷಭಾಕ್ಷಾಯ ನಮಃ, ವೃಷಪ್ರಿಯಾಯ ನಮಃ. ಶುಭಾಂಗ, ಪರಮಾತ್ಮನ ಪ್ರತಿಯೊಂದು ಅವಯವಗಳು ಕೂಡ ಏನದು? ಶುಭಾಂಗ, ಶುಭ, ಅತ್ಯಂತ ಮಂಗಳಕರ. ಯಾವುದು ದೋಷ ಇಲ್ಲವೇ ಇಲ್ಲ. ಯಾಕೆ? ಎಲ್ಲ ಅಪ್ರಾಕೃತನೇ, ಎಲ್ಲ ಅಪ್ರಾಕೃತ, ಎಲ್ಲ ಜ್ಞಾನಾನಂದಮಯ. ಶುಭಾಂಗ ಶಾಂತಿದ ಸ್ರಷ್ಟ. ಶಾಂತಿ ಅಂದರೆ ಮುಕ್ತಿ. ಶಾಂತಿರ ಮೋಕ್ಷೋತ ನಿರ್ವಾಣಂ ಅಂತ ಕೋಟ್ ಮಾಡಿದ್ದಾರೆ. ಮುಕ್ತಿ ಕೊಡೋ ಶಕ್ತಿ ಬೇರೆ ಯಾರಿಗೂ ಇಲ್ಲ. ವಿಷ್ಣುರ್ಗೀತಾತ ಮೋಕ್ಷಸ್ಯ, ಆದ್ದರಿಂದ ಮುಕ್ತಿ ಕೊಡೋದು. ಇಲ್ಲಿ ಮನಃಶಾಂತಿ ಕೊಡೋದು. ಮನಃಶಾಂತಿ ಕೊಡೋದಕ್ಕೆ ಡಿಸ್ಟರ್ಬ್ ಆಗಿಬಿಡುತ್ತೆ. ಎಲ್ಲ ಇದ್ದರೂ ಮನಸ್ಸಿಗೆ ಆನಂದ ಇಲ್ಲ. ಏನೂ ಇಲ್ಲ, ಆನಂದ ಇದೆ. ದೇವರು ಕೊಟ್ಟರೆ ಏನೂ ಇಲ್ಲದೆ ಆನಂದ. ದೇವರು ಕೊಡದೆ ಹೋದರೆ ಎಲ್ಲ ಇದ್ದು ಆನಂದ ಇರೋದಿಲ್ಲ. ಸೊ ಯಾವ ವಸ್ತುವಿಗೂ ಆನಂದ ಕೊಡೋ ಶಕ್ತಿ ಇಲ್ಲ. ಗೊತ್ತಾಯ್ತಾ? ಅದಕ್ಕೆ ಪರಮಾತ್ಮ ಏನು ಕೊಡ್ತಾ, ಇವತ್ತು ವಸ್ತ್ರ ಇದೆ, ಚಳಿ ಅಂತೇಳಿ ಶಾಲ್ ಅಂತ ತಿಳ್ಕೊಂಬೇಡ. ಆದರೆ ಶಾಲಿಂದ ಸುಖ ಬರೋದು, ಸೆಕೆ ಹೋಗೋದಿಲ್ಲ, ತಂಪು ಹೋಗೋದಿಲ್ಲ. ಮಾನದನು ಎಂದೇನಪ್ಪ ವಸ್ತ್ರದಿ, ಜ್ಞಾನದನು ಎಂದೇನಪ್ಪ ಶಾಸ್ತ್ರದಿ. ಎಲ್ಲಿದ್ದದು? ಹರಿಗತಾಂಸಾರದಲ್ಲಿ ಹೇಳ್ತಾ. ಆ ವಸ್ತ್ರಕ್ಕೆ ಆ ಸಾಮರ್ಥ್ಯ ಇದೆ, ಎಲ್ಲರೂ ಮಾಡೋಕ್ಕಾಗ್ತಿರಲಿಲ್ಲ. ಎಲ್ಲವೂ ದೇವರಿಂದ ಮೊದಕ ಅರ್ಥ. ಅದು ಬರೀ ಕೊಟ್ಟೋದ, ಯಾರು ಶಾಲು ಕೊಟ್ಟೋ ಶಾಲು ಕೊಟ್ಟು ಹೋಗ್ಬಿಡ್ತಾರೆ ಅಷ್ಟೇ. ಆದರೆ ಶಾಲಿನೊಳಗೆ ನಿಂತು ಅದರೊಳಗೆ ಬಿಸಿ ಕೊಡೋ ಶಕ್ತಿ ಇಟ್ಟು ಬಿಸಿ ಕೊಡ್ತಾರೆ ಅಂದರೆ ಯಾರ್ದದು? ಮಲೇರಿಯಾ ಬಂದಿದೆ, ಶಾಲು ಹೊತ್ಕೊಂಡ್ರು ಹೋಗೋದೇ ಇಲ್ಲ ಅದು. ಯಾಕೆ? ಚಳಿ ಎಲ್ಲಿಂದ ಬರುತ್ತೆ ಅವರಿಗೆ? ಒಳಗಿಂದ ಬರುತ್ತೆ. ಏನು ಹಚ್ಚಿದ್ರು ಜೀರೋ ಇದ್ದಾಗಿರುತ್ತೆ ಅಷ್ಟೆ. ಅದೇ ಆ ಶಕ್ತಿ ಇಲ್ಲ ಅದಕ್ಕೆ. ದೇವರಿಗೆ ಹಾಗೆ ಒಳಗೆ ಹೊರಗೆ ಎಲ್ಲ ರೀತಿಯಲ್ಲೂ ಕೂಡ ಉದ್ಧಾರ ಮಾಡ್ತಾನೆ. ಕುಮುದಃ ಸ್ರಷ್ಟ, ಎಲ್ಲವನ್ನು ಸೃಷ್ಟಿ ಮಾಡ್ತಾನೆ. ಸ್ರಷ್ಟ ಜನ್ಮಾದ್ಯಸ್ಯ ಯತಃ, ಉಪಲಕ್ಷಣ, ಎಲ್ಲವನ್ನೂ ಮಾಡುವವನು. ಕುಮುದಃ, ಕು ಅಂದರೆ ಭೂಮಿ, ಭೂಮಿಗೆ ಆನಂದ ಕೊಟ್ಟವನು. ಭೂಮಿಗೆ ಆನಂದ ಯಾವಾಗ ಕೊಟ್ಟ? ರಾಮದೇವರು ಅವತಾರ ಮಾಡಿದ್ದಾರೆ. ಭೂಮಿ ಅನ್ಕೋತಾ ಇದೆ ರಾಜನಾಗಬೇಕು, ರಾಜನಾಗಬೇಕು, ರಾಮರಾಜನಾಗಬೇಕು. ಅದಕ್ಕೆ ಭೂದೇವಿ ಇಷ್ಟಪಟ್ಟಲು ಅಂತ ಬ್ರಹ್ಮಾಂಡ ಹೇಳ್ತಾರೆ. ರಾಮನೇ ರಾಜನಾಗಬೇಕು ಅಂತೇಳಿ. ಬಿಡಿ, ಜಯತಿ ತೇವ್ರ ತೇಜಿಕಂ ಜನ್ಮನಾ ವ್ರಜ. ಗೋಕುಲಕ್ಕೆ ಎಲ್ಲಿ ಬರ್ಬೋದು? ಏನು ಗೋಕುಲ ಅಂದರೆ ಏನು? ಗೊಲ್ಲರ ಹಟ್ಟಿ ಅಂತ ಅರ್ಥ ಅಷ್ಟೆ. ಗೊಲ್ಲರ ಹಟ್ಟಿ ಸಿಟಿನ ಅದು ಅಲ್ಲ. ಆದರೆ ಕೃಷ್ಣ ಅವತಾರ ಮಾಡಿದ್ದಕ್ಕೆ ಗೋಕುಲಕ್ಕೆ ಎಷ್ಟು ಹೆಸರು ಬಂತು ಅಂದರೆ ಇವತ್ತಿಗೂ ಗೋಕುಲ ಅಷ್ಟು ಪೂಜ್ಯತ್ವ ಬಂದೈತೆ ಗೋಕುಲ. ಜಯತಿ ತೇ ವ್ರಜ, ಜಯತಿ ತೇ ಅಧಿಕಂ ಜನ್ಮನ ವ್ರಜ. ವ್ರಜ ಅಂದರೆ ಗೋಪಾಲ ವ್ರಜ ತತ್ಪಾಲ ಸಂಸ್ಥಿತಿ. ಗೋಗಳಿದ್ದರೆ ಗೋಹಟ್ಟಿ, ವ್ರಜ ಅಂತ ಹೇಳಿದರೆ ಗೋಪಾಲಕರು ವಾಸ ಮಾಡೋ ಜಾಗ. ಅಂಥ ಜಾಗಕ್ಕೆ ಎಲ್ಲಿ ರೆಕಾರ್ಡ್ ಆಯ್ತದೆ ಈಗ? ಎಲ್ಲಿ ರೆಕಾರ್ಡ್ ಆಯ್ತು? ವಿಶ್ವದಲ್ಲಿ ಶ್ರೇಷ್ಠವಾದ ಸ್ಥಾನ ಸೇರ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವತಾರ ಮಾಡಿದ್ದಕ್ಕೋಸ್ಕರ. ನೀರೇ, ಬರೀ ನೀರು. ಅಭಿಷೇಕ ಮಾಡಿದ ತಕ್ಷಣ ಏನಾಯ್ತದು? ನೀರಲ್ಲ, ತೀರ್ಥ.
ದೇವರಿಗೆ ಹಚ್ಚಿದ ತಕ್ಷಣ ನಿರ್ಮಾಲ್ಯ. ಇದು ಉಳಿದವ್ರ ನಿರ್ಮಾಲ್ಯ ಅಂದರೆ ತ್ಯಾಜ್ಯ, ದೇವ್ರ ನಿರ್ಮಾಲ್ಯ ಅಂದರೆ ಅದೊಂದೇ ಗ್ರಾಹ್ಯ. ನಿರ್ಮಾಲ್ಯ ಅಂದರೆ ಗ್ರಾಹ್ಯನೇ ಆಗುತ್ತೆ. ಕುವಲೇಶಯ, ಕುವಲೇಶ ಅಂತ ಹೇಳಿದ್ರೆ ಕುವಲೇಶ ಭೂಮಿಯ ಕು ಅಂದರೆ ಭೂಮಿ, ವಾ ಅಂದರೆ ವಲಯ, ಭೂವಲಯದಲ್ಲಿ ಶೇಯ, ಸರ್ವತ್ರ ವ್ಯಾಪ್ತನಾಗಿ ಆನಂದವಾಗಿದ್ದಾನಾದ್ದರಿಂದ ಶೇಯ. ಶಂ ಯಾತಿ ಯಾಪಯತಿ ಆ ಅರ್ಥನ ಮಾಡಿದ. ಗೋಹಿತ, ಗೋವುಗಳಿಗೆ ಅತ್ಯಂತ ಹಿತಕರ ಪರಮಾತ್ಮ. ಗೋಬ್ರಾಹ್ಮಣ ಹಿತಾಯ ಚ, ಗೋಹಿತಾಯ ನಮಃ, ಗೋಬ್ರಾಹ್ಮಣ ಹಿತಾಯ ನಮಃ. ಮತ್ತು ಗೋ ಅಂದರೆ ಶಾಸ್ತ್ರಗಳು, ಶಾಸ್ತ್ರಕ್ಕೆ ಅತ್ಯಂತ ಹಿತ. ಶಾಸ್ತ್ರಕ್ಕೆ ಅತ್ಯಂತ ಹಿತ ಅಂದರೆ ಶಾಸ್ತ್ರವನ್ನು ಹಿಡ್ಕೊಂಡು ಸಂರಕ್ಷಣೆ ಮಾಡ್ತಾನೆ ಅಂತ. ಗೋಪತಿ, ಗವಾಂಪತಿ, ಎಲ್ಲ ಗೋವುಗಳಿಗೂ ಅಧಿಪತಿಯಾಗಿದ್ದಾನೆ. ಗೋಪಾನಾಂ ತಿಹಿ ಅಸ್ಮಾತ್, ಗೋಪರಿಗೂ ಕೂಡ ತಿಹಿ ಆನಂದವನ್ನು ಕೊಡ್ತಾನೆ. ಗೋಪ್ತ, ಅಂತ ಆನಂದ ಯಾವ ರಾಜರು ಅನುಭವಿಸಲಿಲ್ಲ. ಗೋಪಾಲಕೃಷ್ಣನ ಜೊತೆಗಿದ್ದ ಗೋಪಾಲಕೃಷ್ಣಕ್ಕೆ ಆನಂದ ಯಾವ ಕ್ವಾಲಿಟಿ ಆಗಿತ್ತು ಅಂದರೆ ದೇವತೆಗಳು ಅಲ್ಲಿರಬೇಕು, ಆ ಲೆವೆಲ್ನಲ್ಲಿ ಆನಂದ ಸಿಕ್ತು. ಅದಕ್ಕೆ ಯಾರಿಗೂ ಆನಂದ ಕೊಟ್ಟ ಅಂದರೆ ಆ ವಿಚಾರ ಬೇರೆ, ರಾಜರಿಗೆ ಆನಂದ ಕೊಡ್ತಾನೆ ಬೇರೆ, ಗೋಪರಿಗೆ ಆನಂದ ಕೊಡ್ತಾನೆ ಅಂದರೆ ಎಷ್ಟು ಆನಂದ. ರಾಜ್ಯ ಕೊಟ್ಟು ಬಿಟ್ಟು ಬರೋಲ್ಲ ಕೃಷ್ಣನ ಅನ್ನೋಷ್ಟು ಮಟ್ಟಿಗೆ ಅವ್ರಿಗೆ ಭಕ್ತಿ ಬಂತು. ಅದಕ್ಕೆ ಗೋಪಾನಾಂ ತಿಹಿ, ಗೋಪ್ತ, ಎಲ್ಲವನ್ನು ಕೂಡ ಪಾಲಿಸುವವರು. ಗೋಪ್ತ, ಗೋಪ್ತೃ, ಗೋಪ್ತ. ವೃಷಭಾಕ್ಷ, ವೃಷಭಾಕ್ಷ ಸುಮ್ಮನೆ ಓದ್ಕೊಂಡ್ರೆ ಅರ್ಥ ಆಗಲ್ಲ. ವೃಷಭ ಅಂದರೆ ವೃಷಭ, ವೃಷಭ ವೃಷಭ ವಾಹನಾಕ್ಷ. ವೃಷಭ ವಾಹನ ಅಂದರೆ ಇಲ್ಲ ರುದ್ರದೇವರು, ಅವ್ರ ಮೇಲೆ ಯಾವಾಗಲೂ ರಕ್ಷಣೆಯ ಕೃಪೆಯನ್ನಿಟ್ಟವರು. ಕ್ಷ ದೃಷ್ಟಿ ಇಟ್ಟವರು, ಇಂದ್ರಿಯ ಅಕ್ಷ ಅಕ್ಷಿ ಎಲ್ಲ ಆಗುತ್ತೆ. ವೃಷಭಾಕ್ಷ. ಇನ್ನೂ ಹೇಳಬೇಕು, ವೃಷೇ ಭಾತೀತಿ ವೃಷಭ, ನಂದಿ ಮೇಲೆ ಕೂತ್ಕೊಂಡು ಹೊಡಿತಾ ಇದ್ದಾರೆ. ವೃಷಭ ಅಂದರೆ ರುದ್ರದೇವರು ಅಂತ, ಅವ್ರ ಮೇಲೆ ರಕ್ಷಣೆಯ ಕಣ್ಣಿಟ್ಟಿರ್ತಾನೆ. ಆದ್ದರಿಂದ ವೃಷಭಾಕ್ಷ. ಯಾರು ಮದುವೆ ಆಗ್ಬೇಕಾರೆ? ನೀಲಾದೇವಿ. ನೀಲಾದೇವಿ ಎರಡು ಸರ್ತಿನ ಹಾಗೆ, ಮೊದಲೊಮ್ಮೆ ಆಮೇಲೆ ಎರಡು ಸಲ ಮಾಡ್ತಾನೆ. ಯಾರ ಇದು ನೀಲ ಬಗ್ಗೆ ಬಂದಿರೋದು. ಈಗ ಗೋಡಿ ಪ್ರಸಂಗ ಬಂದಿದ್ದು ಯಾರಿಗೆ? ನೀಲಾ ಪ್ರಸಂಗಕ್ಕೆ, ಇದಕ್ಕಲ್ಲ. ಕುವಲೇಶಯ, ಗೋಹಿತ, ಗೋಪತಿರ್, ಗೋಪ್ತ, ವೃಷಭಾಕ್ಷ, ವೃಷಪ್ರಿಯ. ವೃಷಭಾಕ್ಷ, ವೃಷಪ್ರಿಯ. ವೃಷ ಅಂದರೆ ಧರ್ಮ, ಧರ್ಮ ಭಾರಿ ಪ್ರೀತಿ ಪರಮಾತ್ಮನಿಗೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುವೇಗೆ. ಧರ್ಮ ಅಂದರೆ ಅವರವರ ಕರ್ತವ್ಯ, ಅದರಲ್ಲಿ ಪರಮಾತ್ಮ ಧರ್ಮನಾಮಕನಾಗಿದ್ದು ಅದಕ್ಕೆ ಅತ್ಯಂತ ಪ್ರೀತಿಯಿಂದ ನೋಡ್ಕೋತಾನೆ ಅಂತ ಅರ್ಥ. ವೃಷ ಅಂದರೆ ಯಮದೇವರಿಗೆ ಅರ್ಥ. ಕರ್ಣಿ ವೃಷ ಅಂತ ಹೇಳ್ತಾರೆ. ವೃಷಪ್ರಿಯ, ಈ ಕಡೆ ಬಂದ್ಬಿಡು ಅಂತ ಕರೀತಾರೆ. ಕಂಡವ್ರನ್ನ ಕರೀತಾರ? ಕರ್ಣ ಬರಲಿಲ್ಲ ಎಂಬ ವಿಚಾರ ಬೇರೆ. ಕರಿಬೇಕಾದ್ರೆ ಏನಾಗಿರಬೇಕು? ಏನು ಭಾರಿ ಇರಲ್ಲ, ಎಷ್ಟು ಮೈನಸ್ ಪಾಯಿಂಟ್ ಇದ್ರೂ ಕೂಡ ಬಾ, ಈಗಲಾದ್ರು ಬಾ ಅಂತ ಕರೀತಾರಲ್ಲ, ವೃಷಪ್ರಿಯ. ವಿಭೀಷಣ ಹುಡುಕೊಂಡು ಬಂದು ಸೇರಿಕೊಂಡ, ಕರ್ಣ ಕರೆದ್ರೂ ಬರಲಿಲ್ಲ, ಉಲ್ಟಾ ಬೆಟ್ಟವ್ರು. ರಾಮದೇವ್ರ ಹತ್ರ ಬಂದು ಇದನ್ನು ಮಾಡಿ ನಾನು ಬರಲೇಬೇಕು, ಸ್ವೀಕಾರ ಮಾಡಬೇಕು ನನ್ನ ಕೇಳಿಕೊಂಡು ಬಂದ. ಆದರೆ ಇಲ್ಲಿ ಕರೆದು ಬರಲಿಲ್ಲ. ಆ ಸ್ವಾರಸ್ಯ ಅಷ್ಟೇ. ಹನುಮಂತ ರೆಕಾರ್ಡ್ ಮಾಡಿದರೆ ಪರ್ವತ ಹುಡುಕೊಂಬಂದು ರಕ್ಷಣೆ ಕೊಡ್ತಾನೆ, ಇಲ್ಲದವರು ಎದುರು ಬದ್ರು ಕೊಡೋದಿಲ್ಲ ಅಂತ. ಭೀಮನ ವಿರೋಧಿ ಇರ್ತಾರೆ ಕರ್ಣ ಈಗ. ಸೊ ವಾಯುದೇವ್ರ ವಿರೋಧಿಯಾಗಿದ್ದರೆ ಪರಮಾತ್ಮ ಅವ್ರಿಗೆ ಪರಬುದ್ಧಿ ಕೊಡೋದಿಲ್ಲ ಅಂತ. ವೃಷಪ್ರಿಯ ಅದಾಯ್ತು. ಉಳಿದ ನಾಳೆ ಅನಿವರ್ತಿ ನಿವೃತ್ತಾತ್ಮ ನಾಳೆ. ನಾಳೆ ಅಂದರೆ ನಾಳೆ ಇಲ್ಲಿ ಈ ಮಾತು